सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गाये नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 9 ಆಗಸ್ಟ್ 2026ರಿಂದ ದಿನಾಂಕ 15 ಆಗಸ್ಟ್ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ತೃತೀಯ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಆದರೆ ಈ ವಾರದಲ್ಲಿ ಕುಜನ ಜೊತೆನಲ್ಲಿ ಬುಧ ಇರೋದಿಲ್ಲ. ಕುಜ ಸಪರೇಟ್ ಆಗಿ ಒಂಟಿಯಾಗಿ ಸ್ಥಿತನಾಗಿರ್ತಾನೆ ತೃತೀಯ ಭಾವದಲ್ಲಿ. 3ನೇ ಮನೆಯಲ್ಲಿ ಕುಜ ಸ್ಥಿತನಾಗಿರೋದ್ರಿಂದ ನಿಮ್ಮ ಸಹೋದರರಿಗೆ ಏನಾದ್ರೂ ಸ್ವಲ್ಪ ಸಮಸ್ಯೆಗಳಾಗಬಹುದು, ಅಥವಾ ನಿಮ್ಮ ಸಹೋದರರು ಏನೋ ಒಂದು ಕಷ್ಟಕ್ಕೆ ಗುರಿಯಾಗಬಹುದು, ಅಥವಾ ಅವ್ರಿಗೇನೋ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು. ಯಾಕಂದ್ರೆ ಮಂಗಳ ಗ್ರಹ ನಿಮ್ಮ ರಾಶಿಗೆ ರಾಷ್ಟ್ರಾಧಿಪತಿನೂ ಆಗ್ತಾನೆ, ಜೊತೆಗೆ ಅಷ್ಟಮಾಧಿಪತಿ ಕೂಡ ಆಗ್ತಾನೆ. ತೃತೀಯ ಭಾವಕ್ಕೆ ಕುಜ ಬಂದಿರೋದ್ರಿಂದ ಇದು ನಿಮ್ಮ ಸಹೋದರರ ಸಂಕಷ್ಟದ ಸಮಯವಾಗಿರುತ್ತೆ. ಹಾಗಾಗಿ ಅವರಿಗೆ ಏನೋ ಒಂದು ಸಮಸ್ಯೆಗಳಾಗಬಹುದು, ನಿಮ್ಮ ಒಂದು ಸಹಾಯ ಅವರಿಗೆ ಬೇಕಾಗಬಹುದು. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಎಲ್ಲಾ ಕೆಲಸಗಳು ತುಂಬಾ ಚೆನ್ನಾಗಿ ಆಗುತ್ತೆ, ಯಾವುದೇ ರೀತಿಯ ಅಡೆತಡೆಗಳಿರೋದಿಲ್ಲ. ನಿಮ್ಮ ಒಂದು ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರಿಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ತಕ್ಕ ಮಟ್ಟಿಗೆ ಇರುತ್ತೆ ಲಾಭ. ಆದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಲಿಸ್ಕೊಂಡ್ರೆ, ನೀವು ಪಟ್ಟಿರುವಂತಹ ಶ್ರಮಕ್ಕೆ ಹೋಲಿಕೆ ಮಾಡಿದಾಗ ಸಿಕ್ಕಿರುವಂತಹ ಫಲ ತುಂಬಾ ಕಮ್ಮಿ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಈ ವಾರದ ನಿಮ್ಮ ಪರಿಶ್ರಮಕ್ಕೆ ಮುಂದಿನ ದಿನಗಳಲ್ಲಿ ಫಲವನ್ನ ನೀವು ನಿರೀಕ್ಷೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈ ವಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅನುಕೂಲ ಆಗಲ್ಲ. ಹಾಗಂತ ನಿಮಗೆ ಹಣಕಾಸಿನ ಸಮಸ್ಯೆ ಕೂಡ ಬರಲ್ಲ. ಯಾಕಂದ್ರೆ ನಿಮ್ಗೆ ಧನಾಧಿಪತಿಯಾದಂತಹ ಶುಕ್ರ ಗ್ರಹ 6ನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ಶುಕ್ರ ನಿಮ್ಗೆ ಶುಭ ಫಲ ಕೊಡ್ತಾ ಇಲ್ಲ. ಆದ್ರೆ ಭಾಗ್ಯಾಧಿಪತಿಯಾದಂತಹ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಗುರುವಿನ ಅನುಗ್ರಹ, ಗುರುವಿನ ಕೃಪಾ ಕಟಾಕ್ಷ ನಿಮ್ಗೆ ಇರುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಗುರುಗ್ರಹ ಕೊಡೋದಿಲ್ಲ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ ಕೆಲಸದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿದೆ. ನಿಮಗೆ ಆಗದೆ ಇರುವಂತಹವರು, ಸ್ವಲ್ಪ ನಿಮ್ಮ ಸಹೋದ್ಯೋಗಿಗಳು ಇಂಥವರಿಂದ ಏನೋ ಕಿರಿಕಿರಿ ಆಗಬಹುದು. ಕೆಲಸ ಮಾಡುವಂತಹ ಸ್ಥಳದಲ್ಲಿ ವಾತಾವರಣದಲ್ಲಿ ಏನೋ ಒಂದು ಅಷ್ಟು ಚೆನ್ನಾಗಿಲ್ಲ ಅನ್ನೋ ರೀತಿಯಲ್ಲಿ ಆಗಬಹುದು. ಕೆಲಸದಲ್ಲಿ ಏನೋ ಸ್ವಲ್ಪ ಕಿರಿಕಿರಿಗಳು ಈ ವಾರದಲ್ಲಿ ಆಗತ್ತೆ. ಹಾಗಂತ ಕೆಲಸ ಬಿಟ್ಬಿಡ್ತೀನಿ ಅಂತ ತೀರ್ಮಾನ ತಗೋಬೇಡಿ. 7:30 ನಡೆಯುವಂತ ಟೈಮಲ್ಲಿ ಕೆಲಸ ಬಿಡಕ್ ಹೋಗ್ಬಾರ್ದು. ತಾತ್ಕಾಲಿಕವಾಗಿ ಕೆಲವು ಸಮಸ್ಯೆಗಳು ಬರುತ್ತೆ, ಅದನ್ನ ಪರಿಹಾರಗಳ ಮೂಲಕ ಸರಿ ಮಾಡಿಕೊಂಡು ಮುಂದೆ ಸಾಗಬೇಕಾಗತ್ತೆ. ಇನ್ನು ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿ ವಿಚಾರಗಳಲ್ಲಿ ಏನಾದ್ರೂ ತೀರ್ಮಾನಗಳು ತಗೊಳ್ಳೋದಾದ್ರೆ ಸೂಕ್ತವಾದ ಸಮಯ. ಚತುರ್ಥದಲ್ಲಿ ಗುರುವಿನ ಜೊತೆ ರವಿ ಕೂಡ ಸ್ಥಿತನಾಗಿರೋದ್ರಿಂದ ಈ ತರದ ವಿಚಾರಗಳ ಬಗ್ಗೆ ನೀವು ಖಂಡಿತವಾಗಿಯೂ ನಿರ್ಧಾರಗಳನ್ನ ತಗೋಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. 5ನೇ ಮನೆಯಲ್ಲಿ ಕೇತು ಗ್ರಹ ಇದ್ರೂ ಕೂಡ 5ನೇ ಮನೆ ಅಧಿಪತಿ ರವಿ ಗ್ರಹ ಚತುರ್ಥದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ, ತುಂಬಾನೇ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೆ ವಿಶೇಷವಾದಂತಹ ಶುಭ ಫಲ. ಗುರು ಮತ್ತು ರವಿಯ ಒಂದು ಯುತಿ ಬಹಳ ಶುಭ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ವಿಶೇಷ ಗೌರವ ಸ್ಥಾನಮಾನಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ನೀಚನಾಗಿರೋದ್ರಿಂದ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬರುತ್ತೆ. ಒಂದು, ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು, ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು, ಮನಸ್ತಾಪಗಳು ಬರಬಹುದು. ಮಾತಿನಿಂದ ಕೆಲವು ಸಮಸ್ಯೆಗಳಾಗತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಂದ ಮನಸ್ತಾಪಗಳು ಉಂಟಾಗತ್ತೆ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಮನಸ್ಸಿಗೆ ಒಂದು ಬೇಸರಗಳಾಗುವಂಥದ್ದು ಈ ತರ ಆಗುತ್ತೆ. ಹಾಗೆ ದುಡ್ಡಿನ ವಿಷಯದಲ್ಲಿ ಯಾರಿಗಾದ್ರೂ ನೀವು ಹಣ ಕೊಟ್ರೆ ಈ ವಾರದಲ್ಲಿ ವಾಪಸ್ ಬರೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ, ಜಗಳ ಇದೆ, ಮನಸ್ತಾಪಗಳಿದೆ ಅಂದ್ರೆ ಅಂಥವ್ರು ಸ್ವಲ್ಪ ಹುಷಾರಾಗಿರಿ. ಅಂದ್ರೆ ಆ ಒಂದು ಮನಸ್ತಾಪಗಳು ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಮಾತೇ ನಿಮ್ಗೆ ತುಂಬಾ ಸಮಸ್ಯೆನ ಕೊಡುವಂಥದ್ದು. ವಾಕ್ಸ್ಥಾನಾಧಿಪತಿ ನೀಚನಾಗಿರೋದ್ರಿಂದ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಕೆಲವೊಂದು ಮಾತುಗಳನ್ನ ಆಡಿ ಸ್ವಲ್ಪ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರೋ ತರ ಮಾಡ್ಕೋತೀರಾ. ಇಲ್ಲ ಅಂದ್ರೆ ಮನೆಯಲ್ಲಿ ಅಶಾಂತಿ ಉಂಟಾಗೋ ತರ ಆಗ್ಬಿಡುತ್ತೆ. ಹಾಗಾಗಿ ಎಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೇದು. ಮಾತಿಗಿಂತ ಕೃತಿ ಮುಖ್ಯ. ಕೆಲಸದ ಕಡೆಗೆ ಜಾಸ್ತಿ ಗಮನ ಕೊಡಿ, ಆದಷ್ಟು ಒಳ್ಳೇದು.
ಪರಿಹಾರ ಅಂತ ಮಾಡೋದಾದ್ರೆ ಈ ವಾರದ ಶುಕ್ರವಾರ ಅವರೆಕಾಳು ದಾನ ನೀವು ಕೊಡ್ಲೇಬೇಕು. ಕುಟುಂಬದಲ್ಲಿ ಶಾಂತಿ ನೆಮ್ಮದಿಗೋಸ್ಕರ ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶ್ಯಾಧಿಪತಿ ಶುಕ್ರ ನೀಚನಾಗಿದ್ದಾನೆ. ರಾಶ್ಯಾಧಿಪತಿಯು ಪಂಚಮದಲ್ಲಿ ನೀಚನಾಗಿರೋದ್ರಿಂದ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿ ವಹಿಸ್ತೀರಾ, ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ಆದರೆ ಇಲ್ಲಿ ರಾಶ್ಯಾಧಿಪತಿಯು ನೀಚನಾಗಿರುವ ಕಾರಣ ತುಂಬಾ ನಕಾರಾತ್ಮಕವಾದ ಆಲೋಚನೆ, ಪ್ರತಿಯೊಂದು ವಿಚಾರದ ಬಗ್ಗೆ, ಹೊರಗಡೆ ಪ್ರಪಂಚದ ಬಗ್ಗೆನೂ ಕೂಡ ತುಂಬಾ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀರಾ. ಮಕ್ಕಳ ಬಗ್ಗೆ ಕೂಡ, ಅವರ ಭವಿಷ್ಯದ ಬಗ್ಗೆ ಕೂಡ ಏನೋ ನೆಗೆಟಿವ್ ಆಲೋಚನೆಗಳು ಬರುತ್ತೆ. ಕೆಲವು ವ್ಯಕ್ತಿಗಳ ಬಗ್ಗೆ ಇದ್ದಂತಹ ಅಭಿಪ್ರಾಯಗಳು ಚೇಂಜ್ ಆಗುತ್ತೆ. ಎಲ್ಲವೂ ಸ್ವಲ್ಪ ನೆಗೆಟಿವ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನಿಮಗೆ ಯೋಚನೆ ಮಾಡೋ ಶಕ್ತಿನೇ ಕಮ್ಮಿ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಯಾರ ಬಗ್ಗೆನೂ ಏನು ಥಿಂಕ್ ಮಾಡಿ ಡಿಸೈಡ್ ಮಾಡಬೇಡಿ. ಇವ್ರು ಹೀಗೆ ಅಂತ ನೀವು ನಿರ್ಧಾರ ಮಾಡಕ್ ಹೋಗ್ಬೇಡಿ ಈ ವಾರದಲ್ಲಿ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ನೀಚನಾಗಿರುವ ಕಾರಣ ನಿಮ್ಗೆ ಎಲ್ಲದೂ ತಪ್ಪು ಕಲ್ಪನೆಗಳಾಗ್ತಾ ಇರುತ್ತೆ. ತಪ್ಪು ಕಲ್ಪನೆ, ಯಾಕಂದ್ರೆ ಯಾವಾಗ ರಾಷ್ಟ್ರಾಧಿಪತಿ ವೀಕ್ ಆಗ್ತಾನೋ ಮನಸ್ಸು ದುರ್ಬಲ ಆಗುತ್ತೆ. ದುರ್ಬಲ ಮನಸ್ಥಿತಿಯವರೇ ತಪ್ಪು ತಪ್ಪು ಕಲ್ಪನೆಗಳನ್ನ ಮಾಡ್ಕೊಳ್ಳೋದು, ಬೇರೆಯವ್ರನ್ನ ತಪ್ಪಾಗಿ ತಿಳ್ಕೊಳ್ಳೋದು, ಯಾರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದು, ಇದೆಲ್ಲ ದುರ್ಬಲ ಮನಸ್ಥಿತಿ ಇರುವಂತವ್ರು ಮಾಡುವಂಥದ್ದು. ಈ ವಾರದಲ್ಲಿ ಸ್ವಲ್ಪ ನೀವು ದುರ್ಬಲ ಆಗ್ತೀರಾ ಮನಸ್ಸಿನಿಂದ. ಹಾಗಾಗಿ ಯಾವುದೇ ನಿರ್ಧಾರಗಳನ್ನ ತಗೋಬಾರ್ದು. ಕೆಲಸ ಬದಲಾವಣೆ ಮಾಡುವಂಥದ್ದಾಗಿರ್ಬಹುದು, ಯಾವುದೋ ಒಂದು ಅವಕಾಶ ಸಿಕ್ತು ಅಂತೇಳಿ ಈ ಕೆಲಸ ಬಿಟ್ಟು ಬಿಡುವಂಥದ್ದು, ಇದು ಯಾವುದು ನಿರ್ಧಾರಗಳನ್ನ ಮಾಡಬೇಡಿ. ಮನಸ್ಸು ಸರಿ ಇಲ್ಲದಿರುವಂತಹ ಸಂದರ್ಭದಲ್ಲಿ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಬಾರದು. ಇನ್ನು ಕೆಲಸ ಅಂತ ಬಂದಾಗ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೆ ಕೆಲಸದಲ್ಲಿ ವಿಪರೀತ ಸಮಸ್ಯೆಗಳಿರುತ್ತೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಯಾರನ್ನ ನೀವು ತುಂಬಾ ಒಂದು ನಂಬಿರ್ತೀರಾ ಅವರಿಂದಲೇ ನಿಮ್ಗೆ ಮೋಸ ಆಗುವಂತ ಸಾಧ್ಯತೆಗಳಿದೆ. ಹಾಗೆ ಉದ್ಯೋಗದಲ್ಲಿ ಬಹಳಷ್ಟು ಸಮಸ್ಯೆಗಳು, ಕಿರಿಕಿರಿಗಳಾಗೋದ್ರ ಜೊತೆಯಲ್ಲಿ ನಿಮ್ಗೆ ಕೆಲಸದ ಮೇಲೆ ಆಸಕ್ತಿ ಕೂಡ ಕಮ್ಮಿ ಆಗ್ಬಿಡುತ್ತೆ. ಏನೋ ಒಂದು ಆಲಸ್ಯ ಉಂಟಾಗುತ್ತೆ. ದೈಹಿಕವಾಗಿಯೂ ಕೂಡ ವೀಕ್ ಆಗ್ತಾ ಹೋಗ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ ವೃಷಭ ರಾಶಿಯವರು ಅಂದ್ರೆ ಇನ್ನಷ್ಟು ಎಚ್ಚರಿಕೆಯಿಂದ ಇರೋದು ಸೂಕ್ತ. ಯಾಕಂದ್ರೆ ಆರೋಗ್ಯದಲ್ಲಿ ತುಂಬಾನೇ ತೊಂದರೆಗಳು ಬರುತ್ತೆ. ಈ ವಾರದಲ್ಲಿ ಬರುವಂತ ಸಾಧ್ಯತೆಗಳಿದೆ. ಕೇರ್ಫುಲ್ ಆಗಿರಿ. ಈಗಾಗ್ಲೇ ಸ್ವಲ್ಪ ಶುಗರ್ ಇದೆ, BP ಇದೆ, ಬ್ಯಾಕ್ ಪೈನ್ ಇದೆ, ಈ ತರದ್ದೆಲ್ಲ ಸಮಸ್ಯೆಗಳಿದೆ ಅನ್ನೋರು ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಹಾಗೆ ಶುಕ್ರ 5ನೇ ಮನೆಯಲ್ಲಿರೋದ್ರಿಂದ 5ನೇ ಮನೆ ಅಧಿಪತಿ ಗುರು ಜೊತೆನಲ್ಲಿ ಇದ್ರೂ ಕೂಡ ಅವನು ಅಸ್ತನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಓದೋದ್ರ ಕಡೆ ಗಮನ ಇರಲ್ಲ. ಅಗೇನ್ ಮನಸ್ಸು ಓದ್ಬೇಕಂದ್ರೂ ಕೂಡ ಮನಸ್ಸು ಮಾಡ್ಬೇಕು. ಮನಸ್ಸಿದ್ರೆ ಮಾರ್ಗ ಅಲ್ವಾ. ಓದೋದ್ರ ಕಡೆ ಮನಸ್ಸಿರೋದಿಲ್ಲ, ಬೇರೆ ಬೇರೆ ಕಡೆ ಗಮನ ಹೋಗ್ತಾ ಇರುತ್ತೆ. ಓದೋದನ್ನ ಬಿಟ್ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತೀರಾ. ಎಜುಕೇಶನ್ ವಿಷಯದಲ್ಲಿ ಸಮಸ್ಯೆಗಳು ಬರುತ್ತೆ. ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ನಿಮ್ಮಿಂದ ಕೆಲಸಗಳಾಗೋದೇ ಕಮ್ಮಿ. ಒಂದಷ್ಟು ಯೋಜನೆಗಳನ್ನ ರೂಪಿಸ್ಕೊಂಡಿರ್ತೀರ, ಕೆಲವೊಂದನ್ನು ಮಾತ್ರ ಕಾರ್ಯರೂಪಕ್ಕೆ ತರ್ತೀರಾ. ಯಾಕೆ ಎಲ್ಲವನ್ನು ಕಾರ್ಯರೂಪಕ್ಕೆ ತರಕ್ ಆಗೋದಿಲ್ಲ ನಿಮ್ ಕೈಲಿ ಅಂದ್ರೆ ಕೆಲಸದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟು ನೀವು ಮಾಡಲ್ಲ. ಈ ವಾರದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರಲ್ಲ ನಿಮ್ಗೆ. ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀರಾ, ಆಮೇಲೆ ಯಾಕೋ ನಿಮ್ಗೆ ಒಂಥರ ಆಲಸ್ಯ, ಸುಸ್ತು ಅನ್ಸೋದು. ಮನಸ್ಸು ಮತ್ತು ಮೆದುಳು ಎರಡೂ ಕೂಡ ಸ್ವಾಸ್ಥ್ಯವಾಗಿ ಇರುವುದಿಲ್ಲ. ನಿದ್ರಾಹೀನತೆ ಉಂಟಾಗತ್ತೆ. ಮನಸ್ಸಿನಲ್ಲಿ ಕೆಲವೊಂದು ಭಯ, ಆತಂಕ. ಕೆಲವರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯನೇ ಚೇಂಜ್ ಮಾಡ್ಕೊಂಡು ಕೆಲವ್ರನ್ನ ಮಾತಾಡ್ಸೋದೇ ಬಿಟ್ಬಿಡುವಂಥದ್ದು. ಈ ರೀತಿ ಎಲ್ಲ ಆಗತ್ತೆ ಈ ವಾರದಲ್ಲಿ. ಕಂಪ್ಲೀಟ್ ಮಾನಸಿಕ ಗೊಂದಲಗಳೇ ಜಾಸ್ತಿ ಇದೆ. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳಂತ ಏನಾಗಲ್ಲ. ನಿಮಗೆ ಬದಲಾವಣೆ ಅನ್ನಿಸ್ತಿರುತ್ತೆ. ಅಂದ್ರೆ ಇಷ್ಟು ದಿನ ನೋಡಿದ್ದಕ್ಕೂ ಜನಗಳನ್ನ ಈ ವಾರದಲ್ಲಿ ನೋಡೋದಕ್ಕೂ ಒಂದ್ ಸ್ವಲ್ಪ ವ್ಯತ್ಯಾಸ ಅನಿಸುತ್ತೆ. ಅದು ನಿಮ್ಮ ಒಂದು ಕಲ್ಪನೆ ಆಗಿರುತ್ತೆ. ಬಟ್ ಯಾವುದು ಏನು ಬದಲಾಗಿರಲ್ಲ, ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ನಿಮ್ಗೆ ಹಾಗನ್ನಿಸ್ತಾ ಇರುತ್ತೆ ಅಷ್ಟೇ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಶನಿ ಗ್ರಹ ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಇಷ್ಟ ಇದ್ರೂನು ಇಲ್ಲದೆ ಹೋದ್ರೂ ಕೂಡ ನಿಮ್ಮ ಕೆಲಸನ ನೀವು ಮಾಡ್ತಾ ಇರ್ತೀರಾ. ನಿಮ್ಮ ಕಾರ್ಯದಲ್ಲಿ ನೀವು ನಿರತರಾಗಿ ಇರ್ತೀರಾ. ಆದ್ರೆ ಯಾವುದನ್ನು ಖುಷಿಯಿಂದ ಮಾಡ್ತಾ ಇರಲ್ಲ. ಅದೇ ಪ್ರಾಬ್ಲಮ್. ಯಾವುದನ್ನು ಖುಷಿಯಿಂದ ಮಾಡ್ತಾ ಇರೋದಿಲ್ಲ. ಎಲ್ಲಾನು ಅಯ್ಯೋ ಮಾಡ್ಬೇಕಲ್ಲಪ್ಪ, ಅಯ್ಯೋ ಸಾಕಾಗಿದೆಪ್ಪ ಅನ್ಕೊಂಡು ನೀವು ಕೆಲಸವನ್ನ ಮಾಡ್ತಾ ಇರ್ತೀರಾ. ಇನ್ನು ಪರಿಹಾರವನ್ನ ಮಾಡ್ಕೊಳ್ಳೇಬೇಕು. ಏನ್ ಪರಿಹಾರ ಅಂದ್ರೆ ಈ ವಾರದಲ್ಲಿ ಪ್ರತಿದಿನ ಒಣ ಅವರೆಕಾಳನ್ನ 3 ಹಿಡಿ ತೆಗೆದಿಡ್ತಾ ಇರ್ಬೇಕು. ಶುಕ್ರವಾರ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ. ಒಂದು ಖುಷಿ ವಿಚಾರ ಏನಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಸಪ್ತಮಾಧಿಪತಿ ದ್ವಿತೀಯ ಭಾವದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಅಡೆತಡೆಗಳು ಬರದಂತೆ ನಡೀತಾ ಹೋಗುತ್ತೆ. ಇದೊಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ.
ಮಿಥುನ ರಾಶಿ. ನಿಮ್ಮ ರಾಶಿಯಲ್ಲೇ ಮಂಗಳ ಇದ್ದಾನೆ, ರೋಗಾಧಿಪತಿ. ರೋಗಾಧಿಪತಿ ಲಗ್ನದಲ್ಲಿ ಅಥವಾ ರಾಶಿಯಲ್ಲಿದ್ದಾಗ ಮನಸ್ಸಿನಲ್ಲಿ ರೋಗ ನೋಡಿ. ಇವಾಗ ಮನಸ್ಸಿಗೂ ರೋಗ ಬರುತ್ತೆ, ಅದನ್ನ ಮನೋರೋಗ ಅಂತ ಹೇಳ್ತಾರೆ. ದೇಹಕ್ಕೆ ರೋಗ ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಮೆಡಿಸಿನ್ ತಗೋತೀರಾ. ಆದ್ರೆ ಮನಸ್ಸಿಗೆ ರೋಗ ಬಂದ್ರೆ ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ನಿಮ್ ರಾಶಿಗೆ ಕುಜ ಬಂದಿರೋದ್ರಿಂದ ಮನಸ್ಸಿಗೆ ಒಂದ್ ರೀತಿ ಗೊಂದಲಗಳು, ಆತಂಕಗಳು. ರಾಷ್ಟ್ರಾಧಿಪತಿ ಬುಧ ಕೂಡ ಈ ವಾರದಲ್ಲಿ ಅಸ್ತನಾಗ್ಬಿಟ್ಟಿರ್ತಾನೆ. ಅಸ್ತ ಅಂದ್ರೆ ಏನ್ ಗೊತ್ತಾ? ಸೂರ್ಯನಿಗೆ ಬಹಳ ಸಮೀಪದಲ್ಲಿರುವಂತಹ ಗ್ರಹ ಅಸ್ತನಾಗ್ತಾನೆ. ಅಸ್ತನಾದ ಗ್ರಹಕ್ಕೆ ಯಾವುದೇ ಫಲವನ್ನ ಕೊಡುವಂತಹ ಶಕ್ತಿ ಇರೋದಿಲ್ಲ. ನಿಮ್ಮ ರಾಷ್ಟ್ರಾಧಿಪತಿ ಯಾವಾಗ ವೀಕ್ ಆಗ್ತಾನೆ, ಶತ್ರು ಸ್ಥಾನಾಧಿಪತಿ ನಿಮ್ ರಾಶಿ ಕೂತ್ಕೋತಾನೆ, ಆವಾಗ ನೀವು ಬಲಹೀನರಾಗ್ತೀರ. ಕೆಲಸ ಕಾರ್ಯಗಳೆಲ್ಲ ನಡೀತಾ ಇರುತ್ತೆ, ನಿಲ್ಸೋ ಹಾಗೆ ಇಲ್ಲ. ಯಾಕಂದ್ರೆ 6ನೇ ಮನೆ ಅಧಿಪತಿ ಅಲ್ವಾ. ಉದ್ಯೋಗ ಎಲ್ಲ ಮಾಡ್ತಾ ಇರ್ತೀರಾ, ಕೆಲಸ ಮಾಡ್ತಿರ್ತೀರಾ. ಆದ್ರೆ ಆ ಉದ್ಯೋಗದಲ್ಲೂ ತುಂಬಾ ಸ್ಟ್ರೈನ್. ಯಾಕಂದ್ರೆ ಸಿಕ್ಕಾಪಟ್ಟೆ ಕೆಲಸದ ಒತ್ತಡ, ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು, ತುಂಬಾ ಕೆಲಸನ ನಿಮ್ಗೆ ಕೊಡ್ತಾ ಇರ್ತಾರೆ. ಆತರ ಕೆಲಸದಲ್ಲಿ ಒಂದ್ ಕಡೆ ಒತ್ತಡ ಆದ್ರೆ ಮಾನಸಿಕ ಒತ್ತಡ ಮತ್ತೊಂದ್ ಕಡೆ. ಹಳೆಯ ಘಟನೆಗಳು, ಯಾರ್ಯಾರು ನಿಮ್ಗೆ ಬೇಜಾರು ಮಾಡಿರ್ತಾರೆ, ಕೆಲವು ಕಹಿ ಘಟನೆಗಳು, ನಿಮ್ಮ ಆತ್ಮೀಯರನ್ನು ಯಾರನ್ನ ಕಳ್ಕೊಂಡಿರ್ತಾರೆ ಅವರ ನೆನಪು ಕಾಡುವಂಥದ್ದು, ಶತ್ರುಗಳ ಬಾಧೆ ಜಾಸ್ತಿ ಆಗುವಂಥದ್ದು, ಶತ್ರುಗಳ ಬಗ್ಗೆ ನೀವೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರಾ. ಇದೆಲ್ಲದರ ಜೊತೆಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ, ವಿಪರೀತ ತಲೆನೋವು ಬರುವಂತ ಸಾಧ್ಯತೆ ಇದೆ, ಡ್ರೈ ಕಾಫ್ ಆಗೋ ಸಾಧ್ಯತೆ. ಎಚ್ಚರಿಕೆಯಿಂದ ಇರ್ಬೇಕು, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲಸದಲ್ಲಿ ಏನೋ ತೊಂದರೆ ಇಲ್ಲ, ಆದ್ರೆ ವರ್ಕ್ ಪ್ರೆಷರ್ ನಿಮ್ಮನ್ನ ಕಾಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ನೀವು ಕೆಲಸವನ್ನ ಮಾಡುವಂತಹ ನೀವು ಈ ವಾರದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ ತಕ್ಷಣ ನಿಮ್ಗೆ ತುಂಬಾ ಕಷ್ಟ, ನನ್ನ ಕೈಲಿ ಆಗಲ್ಲ ಅನ್ನೋ ತರ ಆಗ್ತಿದೆ. ಯಾಕಂದ್ರೆ ನಿಮಗೆ ಸಾಮರ್ಥ್ಯ ಇದ್ರೂ ಕೂಡ ಈ ವಾರದಲ್ಲಿ ಆ ಎನರ್ಜಿ ನಿಮ್ಗೆ ಕಮ್ಮಿ ಆಗಿರುತ್ತೆ, ನನ್ನ ಕೈಲಿ ಆಗಲ್ಲ ಅನ್ನೋ ತರ. ಹಾಗಾಗಿ ಈಗ ನಿಮ್ಮ ಸಾಮರ್ಥ್ಯ ನೋಡಿನೇ ನಿಮ್ಗೆ ಕೆಲವೊಂದು ಕೆಲಸಗಳನ್ನ ವಹಿಸ್ತಾರೆ. ಆದ್ರೆ ಈ ವಾರದಲ್ಲಿ ನಿಮ್ಗೆ ಅದನ್ನ ನಿಭಾಯಿಸೋ ಶಕ್ತಿ ಇರೋದಿಲ್ಲ, ಬುಧ ಅಸ್ತನಾಗಿರೋ ಕಾರಣ. ಹಾಗಾಗಿ ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತೀನಿ ನಾನು. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಇದೇ ತರ ಇರುತ್ತೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಏನೂ ತೊಂದರೆ ಇಲ್ಲ, ಪ್ರೆಷರ್ ಅಂತೆಲ್ಲ ಏನಿರೋದಿಲ್ಲ, ಮಾಡ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆಗಳಿಲ್ಲ. ಆದ್ರೆ ಬಂದ ಹಣವನ್ನ ತುಂಬಾ ಬೇಗ ಖರ್ಚು ಮಾಡ್ತೀರಾ. ಬುಧ ಅಸ್ತನಾಗಿ ದ್ವಿತೀಯ ಭಾವದಲ್ಲಿ ಕುತ್ಕೊಂಡಿರೋದ್ರಿಂದ ಹಣ ಹೀಗ್ ಬಂತು ಹಾಗೆ ಖರ್ಚಾಗ್ಬಿಡ್ತು ಅನ್ನೋ ರೀತಿಯಲ್ಲಿ ಆಗುತ್ತೆ. ಬಂಧುಗಳಿಗೆ, ಮಿತ್ರರಿಗೋಸ್ಕರ ಖರ್ಚು ಮಾಡುವಂಥದ್ದು, ಮತ್ತೆ ಹತ್ತಿರದ ಒಂದು ಪ್ರಯಾಣಗಳು ತುಂಬಾ ಮಾಡ್ತೀರಾ ಈ ವಾರದಲ್ಲಿ. ಏನೋ ಒಂದ್ ಸ್ವಲ್ಪ ಮನಸ್ಸಿಗೆ ಯಾಕೋ ಒಂಥರ ಅಷ್ಟು ಚೆನ್ನಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಓಡಾಟ ಅದೆಲ್ಲ ಸ್ವಲ್ಪ ಮಾಡ್ತೀರಾ, ಅವಾಗ ಒಂಚೂರು ಸಮಾಧಾನ ಆಗುತ್ತೆ ಅನ್ನೋದು ನಿಮ್ಮ ಭಾವನೆ. ಹಾಗಾಗಿ ಇನ್ನು ಆಸ್ತಿ, ಮನೆ, ಭೂಮಿ, ವಾಹನ ಇತ್ಯಾದಿಗಳ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ತಗೊಳ್ಳೋದಾದ್ರೆ ಸದ್ಯಕ್ಕೆ ಈ ವಾರ ಬೇಡ. ಯಾಕಂದ್ರೆ ಚತುರ್ಥ ಭಾವದಲ್ಲಿ ಶುಕ್ರ ಆಲ್ರೆಡಿ ನೀಚನಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಚತುರ್ಥಾಧಿಪತಿ ಕೂಡ ಅಸ್ತ ಆಗಿದ್ದಾನೆ. ಹಾಗಾಗಿ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು, ನಿವೇಶನ ತಗೊಳ್ಳೋದು, ಈ ವಿಷಯದಲ್ಲಿ ಏನು ನಿರ್ಧಾರ ಮಾಡ್ಬಿಡಿ. ತುಂಬಾ ಭಯ ಆಗ್ತಾ ಇರುತ್ತೆ, ಆತಂಕ ಆಗ್ತಾ ಇರುತ್ತೆ. ಸೊ ಭಯದಲ್ಲಿ, ಆತಂಕದಲ್ಲಿ, ತುಂಬಾ ಗೊಂದಲದಲ್ಲಿ, ತುಂಬಾ ಒಂದು ಕನ್ಫ್ಯೂಷನ್ ಅಲ್ಲಿ ಯಾವುದೇ ನಿರ್ಧಾರಗಳು ತಗೋಬಾರ್ದು. ಇನ್ನು ಮಕ್ಕಳ ಬಗ್ಗೆ ಕೂಡ ತುಂಬಾ ಚಿಂತೆ ಇರುತ್ತೆ. ಮನೆಯ ವಾತಾವರಣದಲ್ಲಿ ಏನೋ ಒಂದ್ ಸ್ವಲ್ಪ ಬದಲಾವಣೆ, ಮಕ್ಕಳ ನಡವಳಿಕೆಯಲ್ಲಿ ಏನೋ ಸ್ವಲ್ಪ ಬದಲಾವಣೆ ಸ್ವಲ್ಪ ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಇದೆಲ್ಲ. ಬಟ್ ಇದೆಲ್ಲವೂ ತಾತ್ಕಾಲಿಕವಾಗಿರುತ್ತೆ, ಇದನ್ನೇ ಪರ್ಮನೆಂಟು ನಮ್ಮ ಲೈಫಲ್ಲಿ ಹೀಗಾಗ್ಬಿಡ್ತು ಇನ್ ಮುಂದೆ ಹೀಗೇನೆ ಅಂತೆಲ್ಲ ಅನ್ಕೋಬೇಡಿ. ಗ್ರಹಚಾರ ಅನ್ನೋದು ಯಾರನ್ನು ಬಿಡೋದಿಲ್ಲ. ಗ್ರಹಗತಿಗಳು ಕೆಟ್ಟಾಗ ವ್ಯಕ್ತಿಗಳಲ್ಲಿ ಬದಲಾವಣೆಗಳಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಎಲ್ಲಾ ಟೈಮಲ್ಲೂ ಖುಷಿಯಾಗೇ ಇರಲ್ಲ ಅಲ್ವಾ. ಕೆಲವೊಂದು ಸಂದರ್ಭದಲ್ಲಿ ಕೂಡ ಅವನಿಗೂ ಕೂಡ ಬೇಜಾರಾಗುತ್ತೆ, ಅದು ಆ ಗ್ರಹದ ಪ್ರಭಾವ ಆಗಿರುತ್ತೆ. ಹಾಗಾಗಿ ಮಕ್ಕಳ ಒಂದು ನಡವಳಿಕೆಯಲ್ಲಿ ಒಂದು ಬದಲಾವಣೆ ಆಗಿದ ತಕ್ಷಣ ಇವರು ಕೆಟ್ಟವರು ಆಗ್ಬಿಡ್ತಾರೆ ಅಂತೆಲ್ಲ ನೀವು ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕುಜ ನೆಗೆಟಿವ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾನೆ, ನೆಗೆಟಿವ್ನೇ ಜಾಸ್ತಿ ಥಿಂಕ್ ಮಾಡ್ತಿರ್ತೀರ. ಏನೋ ಈಗ ಚಿಕ್ಕ ಹುಡುಗ ಆಮೇಲೆ ಸರಿ ಹೋಗ್ತಾನೆ ಅನ್ನೋ ಯೋಚನೆ ನಿಮಗೆ ಬರಲ್ಲ. ಹಾಗಾಗಿ ನಕಾರಾತ್ಮಕವಾದ ಆಲೋಚನೆಗಳು ಬೇಡ, ಪರಿಹಾರವನ್ನ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾನೇ ಎಜುಕೇಶನ್ ಅಲ್ಲಿ ಸಮಸ್ಯೆಗಳಿದೆ ಈ ವಾರದಲ್ಲಿ, ಓದೋದಕ್ಕಾಗಲ್ಲ, ತುಂಬಾ ಅಡೆತಡೆಗಳು ಬರುತ್ತೆ. ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ ಪ್ರತಿದಿನ 3 ಹಿಡಿ ಒಣ ಅವರೆಕಾಳು ಮತ್ತು 3 ಹಿಡಿ ಹೆಸರು ಕಾಳು ಸಪ್ರೇಟ್ ಕವರ್ ಇಟ್ಕೊಳ್ಳಿ, ಎರಡಕ್ಕೂ ಮಿಕ್ಸ್ ಮಾಡ್ಬಿಡಿ. 3 ಹಿಡಿ ಡೈಲಿ ಹಾಕ್ತಾರಿ. ಈ ವಾರದ ಶುಕ್ರವಾರ ಅದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬಂದ್ಬಿಡಿ. ಇದೊಂದು ಪರಿಹಾರ. ಲಕ್ಷ್ಮಿ ಅಷ್ಟೋತ್ತರ ಹಾಗೆ ವಿಷ್ಣು ಅಷ್ಟೋತ್ತರ ಇದೆರಡನ್ನು ಪ್ರತಿದಿನ ಹೇಳ್ಕೊಳ್ಳಿ. ಒಂದ್ಸಲ ಆದ್ರೂ ಹೇಳ್ಕೊಳ್ಳಿ, ಅಟ್ಲೀಸ್ಟ್ ಬೆಳಗ್ಗೆ ಸಂಜೆ 2 ಟೈಮ್ ಹೇಳ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ಅಟ್ಲೀಸ್ಟ್ 1 ಸಲ ಆದ್ರೂ ಹೇಳ್ಕೊಳ್ಳಿ, ತುಂಬಾ ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ರಾಶಿಯದಲ್ಲಿ ನಿಮ್ಮ ರಾಶಿಯಲ್ಲೇ ಗುರು ಮತ್ತು ರವಿ ಇಬ್ರು ಕುತ್ಕೊಂಡಿದ್ದಾರೆ, ಬಹಳ ಶುಭ. ಇಲ್ಲಿ ಬುಧ ಅಸ್ತನಾಗ್ತಾನೆ, ಬಟ್ ತೊಂದರೆ ಇಲ್ಲ. 12ನೇ ಮನೆ ಅಧಿಪತಿ ಅಲ್ವಾ, ಅಸ್ತನಾಗಿ ಏನಾಗ್ಬೇಕು ಅನ್ನೋ ವ್ಯಯಾಧಿಪತಿ, ದುಸ್ಥಾನಾಧಿಪತಿ. ಆದ್ರೆ ನಿಮ್ಮ ರಾಶಿಯಲ್ಲಿ ಗುರು ಮತ್ತು ರವಿ ಕೂತ್ಕೊಂಡಿರೋದು ಒಂದು ವಿಶೇಷವಾದಂತಹ ಒಂದು ಶುಭ ಫಲವನ್ನ ನಿಮ್ಗೆ ಕೊಡುತ್ತೆ. ಅದು ಏನಪ್ಪಾ ಅಂದ್ರೆ, ಯಾವುದೋ ಒಂದು ದೊಡ್ಡ ಹಣ ಬರೋದಿದೆ, ಬಹಳ ವರ್ಷಗಳಿಂದ ಅಥವಾ ಬಹಳ ತಿಂಗಳುಗಳಿಂದ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಹಣ ನಿಮ್ಮ ಕೈ ಸೇರುವಂತ ಸಾಧ್ಯತೆಗಳಿದೆ. ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ, ಕೆಲವೊಂದು ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ, ಕಲಿತೀರಾ. ಹೊಸತನ್ನ ಕಲಿಯೋದಕ್ಕೆ ಅವಕಾಶಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಪ್ರಮೋಷನ್ಗಳಾಗೋ ಸಾಧ್ಯತೆ ಇದೆ. ಪ್ರಮೋಷನ್ಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಪ್ರಯತ್ನವನ್ನ ನೀವು ಮುಂದುವರಿಸಿ. ನಿಮ್ಮ ವೃತ್ತಿಯಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚಾಗಲಿದೆ. ಗುರು ಮತ್ತು ರವಿ ಸಂಬಂಧ, ಮಾತಿನಿಂದ ಕಾರ್ಯಸಿದ್ಧಿ. ವಾಕ್ಸ್ಥಾನದಲ್ಲಿ ಕೇತು ಇದ್ದರೂ ಕೂಡ ವಾಕ್ಸ್ಥಾನ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಯಾವುದೇ ವಿಚಾರದ ಬಗ್ಗೆ ನೀವು ಮಾತಾಡಬೇಕು ಅಂತಿದ್ರೆ ಖಂಡಿತ ಮಾತನಾಡಿ. ಈ ವಾರದಲ್ಲಿ ನಿಮ್ಮ ಮಾತಿನಿಂದ ನಿಮಗೆ ಶುಭವೇ ಆಗತ್ತೆ. ದಶಮಾಧಿಪತಿಯು 12ನೇ ಮನೇಲಿ ಕುತ್ಕೊಂಡಿದ್ದಾನೆ, ಬಹಳ ವಿಶೇಷ. ಅದು ಕೂಡ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಏನಾದ್ರೂ ತುಂಬಾ ಪ್ರಯತ್ನ ಮಾಡ್ತಿದ್ರೆ ಅಂಥವರಿಗೆ ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಸೂಚನೆಗಳು ಈ ವಾರದಲ್ಲಿ ಕಂಡು ಬರುತ್ತೆ. ಯಾಕಂದ್ರೆ ದಶಮಾಧಿಪತಿ 12ನೇ ಮನೇಲಿ ಇರೋದ್ರಿಂದ. ತೃತೀಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಬಂಧುಗಳ ಆಗಮನ ಸಡನ್ ಆಗಿ ಆಗತ್ತೆ. ಸ್ನೇಹಿತರ ಆಗಮನ ಇದು ಕೂಡ ಸಡನ್ ಆಗಿ ಆಗುತ್ತೆ, ಅಥವಾ ಸ್ನೇಹಿತರ ಜೊತೆ ತುಂಬಾ ಮಾತಾಡುವಂಥದ್ದು. ಹತ್ತಿರದ ಪ್ರಯಾಣ ಇದು ಕೂಡ ಸಡನ್ ಆಗಿ ಪ್ಲಾನ್ ಮಾಡ್ತೀರಾ. ಯಾವುದು ಏನು ಡಿಸೈಡ್ ಮಾಡಿರಲ್ಲ, ಹತ್ತಿರದ ಪ್ರಯಾಣವನ್ನ ಮಾಡ್ತೀರಾ. ಚತುರ್ಥಾಧಿಪತಿ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ನೀಚನಾಗಿರೋದ್ರಿಂದ ಕೆಲವು ಮಿತ್ರರಿಂದ ನಿಮ್ಗೆ ಸ್ವಲ್ಪ ಬೇಸರವಾಗಿ ನೀವು ಅವರಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳ್ಕೊತೀರಾ. ಬೈದ್ ಹೇಳ್ತಿರೋ ಅಥವಾ ವಾರ್ನಿಂಗ್ ಕೊಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರು ಮಾಡ್ತಾ ಇರೋ ತಪ್ಪನ್ನ ನೀನ್ ಮಾಡ್ತಾ ಇರೋದು ತಪ್ಪು ಅಂತ ನೇರವಾಗಿ ಮಾತಾಡಿ ಸ್ವಲ್ಪ ನಿಷ್ಠೂರ ಅಂತ ಅನಿಸ್ಕೋತೀರಾ. ಬಟ್ ನಿಮಗೆ ತುಂಬಾ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ಸುತ್ತೆ ನೋಡಿ. ಯಾರಾದ್ರೂ ನಿಮ್ಗೆ ಹರ್ಟ್ ಮಾಡಿದಾಗ ನೀವು ಬೈಲೇಬೇಕು, ಜಗಳನೆ ಮಾಡ್ಬೇಕು ಅಂತೇನಿಲ್ಲ. ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ, ಅದಕ್ಕೆ ಹಕ್ಕಿದೆ. ಆದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ, ತಿದ್ಕೊಳ್ಳೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಅರ್ಥ ಮಾಡ್ಕೊಂಡು ತಿದ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಬಿಟ್ಬಿಡಿ ಅಷ್ಟೇ. ಆ ತರ ಒಂದಿಷ್ಟು ಮಾತುಗಳು ನಿಮ್ಮ ಬಾಯಿಂದ ಬರುತ್ತೆ. ನೇರ ಮಾತು, ನೇರ ವ್ಯಕ್ತಿತ್ವ, ಹಾಗೆ ಸತ್ಯವಾದಂತಹ ಕೆಲವೊಂದು ವಿಚಾರಗಳನ್ನ ನೀವು ತಿಳಿಸುವಂತದ್ದು. ಕೆಲವರು ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಬಹಳ ಚೆನ್ನಾಗಿದೆ. ರವಿ ಗುರು ಸಂಬಂಧ ಬಹಳ ಶುಭ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೂ ಅಷ್ಟೇ ಏನು ಸಮಸ್ಯೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೂ ಅಷ್ಟೇ ಹಣಕಾಸಿನ ವಿಷಯದಲ್ಲಿ, ವ್ಯಾಪಾರದಲ್ಲಿ ಉತ್ತಮವಾದಂತಹ ಲಾಭವನ್ನ ಪಡಿತೀರಾ. ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನ ನಡೆಸ್ತಾ ಇರುವಂತವ್ರಿಗೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದನೂ ಕೂಡ ನಿಮ್ಗೆ ತುಂಬಾನೇ ಅನುಕೂಲ ಆಗುತ್ತೆ. ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬಾ ಒಳ್ಳೆ ಲಾಭವನ್ನ ಈ ವಾರದಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಧರ್ಮ ಅಂತ ಹೇಳ್ತೀವಿ. ಮನೆಯಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ಮಾಡೋದ್ರ ಮೂಲಕ ಮನಸ್ಸಿಗೆ ಸಮಾಧಾನ, ಸಂತೋಷ. ವಿಶೇಷವಾದಂತಹ ಕೆಲವೊಂದು ಧಾರ್ಮಿಕ ವಿಚಾರಗಳನ್ನ ತಿಳ್ಕೊಳ್ತೀರಾ, ಕೆಲವೊಂದು ಶ್ಲೋಕಗಳು ಕಲಿಯುವಂಥದ್ದು, ಈ ತರದ್ದು ಏನೋ ಒಂದು ಬದಲಾವಣೆಗಳನ್ನ ಲೈಫಲ್ಲಿ ಮಾಡ್ಕೊಳ್ತೀರಾ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುತ್ತೆ. ಹಾಗಾಗಿ ಮನೆಯಲ್ಲಿ ನಿಮ್ಮ ತಾಯಿಗೆ ಹುಷಾರಿಲ್ಲ ಅಥವಾ ಅವರು ವಯಸ್ಸಾಗಿದೆ ಅಂದ್ರೆ ಸ್ವಲ್ಪ ಅವರನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಚತುರ್ಥಾಧಿಪತಿ ನೀಚನಾಗಿರುವ ಕಾರಣ ಮಾತೃವಿನ ವಿಚಾರದಲ್ಲಿ ಏನೋ ಒಂದು ಸಂಕಟ, ಬೇಸರ ಇದು ಕಂಡು ಬರುತ್ತೆ. ನೀವು ಕೂಡ ಈ ವಾರದಲ್ಲಿ ಮಾಡಲೇಬೇಕಾದಂತಹ ಪರಿಹಾರ, ಈ ವಾರದ ಶುಕ್ರವಾರ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, 1/4 kg ಅರ್ಧ kg ಅಥವಾ 1 kg ನಿಮ್ ಕೈಲಿ ಸಾಧ್ಯವಾದಷ್ಟು ಒಣ ಅವರೆಕಾಳು ಇದನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಇದಿಷ್ಟು ಪರಿಹಾರ ಮಾಡ್ಕೊಳ್ಳಿ. ಉಳಿದಂತೆ ನಿಮ್ಗೆಲ್ಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ. ಯಾಕಂದ್ರೆ ನಿಮ್ ರಾಶಿನಲ್ಲೇ ಗುರು ಇದಾನಲ್ವಾ. ಪಂಚಮಾಧಿಪತಿ 12ನೇ ಮನೇಲಿ ಇದ್ರೂ ಕೂಡ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಗುರು ವಿದ್ಯಾಭ್ಯಾಸದಲ್ಲಿ ಬಹಳ ಒಂದು ಆಸಕ್ತಿಯನ್ನ ಕೊಡ್ತಾನೆ. ರವಿ ಕೂಡ ಇರೋದ್ರಿಂದ ನಿಮ್ಗೆ ತುಂಬಾನೇ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೀತಾ ಇರೋರಿಗೆ ತುಂಬಾನೇ ಒಳ್ಳೇದು ಈ ಸಂಯೋಗ, ಗುರು ಮತ್ತು ರವಿಯ ಸಂಯೋಗ. ಹಾಗಾಗಿ ತುಂಬಾನೇ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ರವಿಗ್ರಹ 12ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಈ ವಾರದಲ್ಲಿ.
ತುಂಬಾ ಕೆಲಸಗಳು ಹಿಂದೆ ಉಳಿಯುವಂತ ಸಾಧ್ಯತೆ ಇದೆ. ಕೆಲವು ಕೆಲಸಗಳು ಪೆಂಡಿಂಗ್ ಆಗತ್ತೆ. ಅದರಲ್ಲೂ ಪ್ರಮುಖವಾಗಿ ವೈಯಕ್ತಿಕ ಕೆಲಸಗಳು. ಇವಾಗ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರೆ ಅದೆಲ್ಲದೂ ನಿಮ್ಮದೇ ವೈಯಕ್ತಿಕ ಆಗಿರುತ್ತೆ. ಯಾರು ಕೂಡ ನಿಮ್ಮ ಮೇಲೆ ಒತ್ತಡವನ್ನ ಹೇರೋದಿಲ್ಲ. ಆದ್ರೆ ಕೆಲಸವನ್ನ ಮಾಡ್ಲೇಬೇಕು ಅನ್ನೋದು ನಿಮ್ಮದೇ ಆದ ಸ್ವತಃ ಜವಾಬ್ದಾರಿ ಆಗಿರುತ್ತಲ್ವಾ. ಆದ್ರೂ ಕೂಡ ಇಷ್ಟೇ ಜವಾಬ್ದಾರಿಗಳಿದ್ರು, ನಿಮ್ಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಇದ್ರೂ ಕೂಡ ನಿಮ್ಮ ಕೆಲಸಗಳನ್ನ ನೀವು ಬೇಗ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಕಾರಣಾಂತರಗಳಿಂದ ಕೆಲಸ ತುಂಬಾ ನಿಧಾನ ಆಗ್ತಾ ಇರುತ್ತೆ, ಹಿಂದೆ ಉಳ್ಕೊಳ್ತಾ ಇರುತ್ತೆ. ಜೊತೆಗೆ ನಿಮ್ಗೆ ಧನಸ್ಥಾನದಲ್ಲಿ ಶುಕ್ರ ನೀಚನಾಗಿ ಸ್ಥಿತನಾಗಿರ್ತಾನೆ. ಧನಾಧಿಪತಿಯು ವ್ಯಯ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. ಗುರು ಉಚ್ಚ ಕ್ಷೇತ್ರದಲ್ಲಿ 12ನೇ ಮನೆಯಲ್ಲಿ ಇರ್ತಾನೆ, ಬಟ್ ಅಸ್ತನೂ ಆಗ್ಬಿಟ್ಟಿರ್ತಾನೆ. ಈ ವಾರದಲ್ಲಿ ಸೂರ್ಯನ ಜೊತೆನಲ್ಲಿ ಅಸ್ತನಾಗಿದ್ದಾನೆ. ಇಲ್ಲಿ ಏನ್ ತೋರಿಸುತ್ತೆ, ಇಲ್ಲಿ ನಿಮ್ಗೆ ಗುರು ಕೂಡ ಶುಭ ಫಲ ಕೊಡ್ತಾ ಇಲ್ಲ. ಇನ್ನು ಬುಧ ವೇದಲ್ಲಿ ಕುತ್ಕೊಂಡಿದ್ದಾನೆ. ಮನೆಯಲ್ಲಿ ಸಡನ್ ಆಗಿ ಖರ್ಚುಗಳು ಬರುತ್ತೆ, ಆದ್ರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ಶುಭ ಫಲಗಳಿಲ್ಲ. ಬರಬೇಕಾಗಿರೋ ದುಡ್ಡು ಬರಲ್ಲ, ಅಥವಾ ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ಅದರಿಂದ ಒಂದಿಷ್ಟು ಹಣ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರೆ ಅದು ಕೂಡ ಬರಲ್ಲ. ಆದ್ರೆ ಅದಕ್ಕೆ ತಕ್ಕಂತೆ ಅಟ್ಲೀಸ್ಟ್ ಕೆಲಸ ಖರ್ಚುಗಳಿಲ್ಲ ಅಂದ್ರೂ ಹೆಂಗೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಬಟ್ ಈ ವಾರದಲ್ಲಿ ನಿಮ್ಗೆ ಸಡನ್ ಆಗಿ ಮನೆಯಲ್ಲಿ ಕೆಲವು ಖರ್ಚುಗಳು ಬಂದ್ಬಿಡತ್ತೆ. ಖರ್ಚು ಮಾಡ್ಲೇಬೇಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಹಣಕಾಸಿನ ಒತ್ತಡಗಳು ಉಂಟಾಗುತ್ತೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ. ಭವಿಷ್ಯದ ಬಗ್ಗೆ ತುಂಬಾ ಭಯ ಉಂಟಾಗುತ್ತೆ. ಅಷ್ಟಮ ಶನಿಯಿಂದಾಗಿ ಒಂದು ಭಯ ಇರುತ್ತೆ. ಅಷ್ಟಮಾಧಿಪತಿ ಜೊತೆನಲ್ಲೇ ಇಲ್ಲಿ ರವಿ ಕುತ್ಕೊಂಡಿರೋದ್ರಿಂದ, ಅಷ್ಟಮಾಧಿಪತಿ ಕೂಡ ಅಸ್ತನಾಗಿ ಕುತ್ಕೊಂಡಿರೋದ್ರಿಂದ ಭವಿಷ್ಯದ ಬಗ್ಗೆ ತುಂಬಾನೇ ಭಯ ಆತಂಕ ಇರುತ್ತೆ. ರವಿ ಗ್ರಹ ಇನ್ನೇನು ನಿಮ್ ರಾಶಿಗೆ ಬರ್ತಾನೆ. ಇದೊಂದು ವಾರ ಹೇಗಾದ್ರೂ ಮಾಡಿ ಸಮಾಧಾನವಾಗಿ ತಾಳ್ಮೆಯಿಂದ ಪರಿಸ್ಥಿತಿಗಳನ್ನ ನಿಭಾಯಿಸಿ. ರವಿ ನಿಮ್ಮ ರಾಶಿಗೆ ಬಂದ ಮೇಲೆ ನಿಮಗೆ ಯಾವುದಾದರೊಂದು ದಾರಿ ಸಿಕ್ಕತ್ತೆ ಅಂತ ಹೇಳ್ಬೋದು. ಅಲ್ಲಿವರೆಗೂ ಸುಧಾರಿಸ್ಕೊಳ್ಳಿ, ಆದಷ್ಟು ತಾಳ್ಮೆಯಿಂದ ಇರಿ. ಮತ್ತೆ ಮಾತಾಡೋದಕ್ಕೆ ಹೋಗ್ಬೇಡಿ, ಯಾರ ಹತ್ರನೂ ಕೂಡ ಏನನ್ನೂ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಕಷ್ಟ ಆಗಿರ್ಬಹುದು, ಅಥವಾ ನಿಮ್ಗೆ ಏನೋ ಒಂದ್ ಸ್ವಲ್ಪ ಒಳ್ಳೇದಾಗ್ತದೆ ಅದನ್ನು ಕೂಡ ಹೇಳ್ಕೊಳಕ್ ಹೋಗ್ಬೇಡಿ. ಇನ್ನು ಫ್ಯಾಮಿಲಿ ಅಂತ ಬಂದಾಗ ಸಮಾಧಾನವಾಗಿರೋದು ಒಳ್ಳೇದು. ಯಾಕಂದ್ರೆ ಮನೇಲೂ ಕೂಡ ನಿಮ್ಗೆ ಇದಕ್ಕಿದ್ದಂಗೆ ಜಗಳ ಮನಸ್ತಾಪಗಳಾಗೋದು, ಕಿರಿಕಿರಿಗಳಾಗುವಂಥದ್ದು, ಮನೆಯಲ್ಲಿ ಇರ್ತಕ್ಕಂತಹ ಸ್ತ್ರೀಯರಿಗೆ ಸ್ವಲ್ಪ ಹುಷಾರ್ ತಪ್ಪುವಂಥದ್ದು, ಆರೋಗ್ಯದಲ್ಲಿ ಏರುಪೇರುಗಳುಂಟಾಗುವಂಥದ್ದು, ಇದೆಲ್ಲವೂ ಆಗುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಉದ್ಯೋಗದಲ್ಲಿ ಏನೂ ಅಭಿವೃದ್ಧಿ ಇಲ್ಲ. ಕಷ್ಟಪಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ತುಂಬಾ ಅಭಿವೃದ್ಧಿ ಅಂತ ಏನು ಇಲ್ಲ. ಆದ್ರೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಯಾವುದೇ ರೀತಿಯ ಶುಭ ಫಲ ಇಲ್ಲ, ಸ್ವಲ್ಪ ಕೂಡ ಇಲ್ಲ. ಯಾಕಂದ್ರೆ ನಿಮ್ಮ ಪಾಲುದಾರರಿಂದಲೂ ಕೂಡ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮೋಸವೇ ಆಗುವ ಸಾಧ್ಯತೆಗಳಿದೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತವ್ರಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಅಲ್ಲಿ ನಿಮ್ಗೆ ಕೆಲಸದಲ್ಲಿ ಒತ್ತಡಗಳು ಅದೆಲ್ಲ ಇದ್ದೇ ಇರುತ್ತೆ. ತುಂಬಾ ವರ್ಕ್ ಪ್ರೆಷರ್ ಇದೆ, ನನಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಕೆಲಸ ಬಿಟ್ಬಿಡ್ಬೇಕು ಅನ್ಸುತ್ತೆ, ಹೀಗೆಲ್ಲ ಅನ್ಸುತ್ತೆ. ಆದರೆ ಕೆಲಸ ಮಾಡ್ತೀರಾ. ಯಾಕೆ ಅಂದ್ರೆ ನಿಮಗೆ 11ನೇ ಮನೇಲಿ ಕುಜ ಕುತ್ಕೊಂಡಿದ್ದಾನೆ. ಈ ಕುಜ 11ನೇ ಮನೇಲಿ ಕುತ್ಕೊಂಡಿರೋದ್ರಿಂದ, ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ ಕಷ್ಟ ಆದ್ರೂ ಕೂಡ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಮಂಗಳ ಗ್ರಹ ಕೊಡ್ತಾನೆ. ಹಾಗಾಗಿ ಸ್ವಲ್ಪ ಪರವಾಗಿಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಜವಾಬ್ದಾರಿಗಳಿರುತ್ತೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತೀರಾ, ಬಟ್ ನಿಭಾಯಿಸಕ್ ಆಗ್ತಾ ಇಲ್ಲ, ತುಂಬಾ ಸ್ಲೋ ಆಗ್ತಾ ಇದೆ ಕೊಟ್ಟಿರೋ ಕೆಲಸಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ. ಎಲ್ಲಿ ನಾನು ಜವಾಬ್ದಾರಿನ ನಿಭಾಯಿಸೋದಕ್ಕಾಗೋದೇ ಇಲ್ವೋ ಅನ್ನೋ ಭಯ ಶುರುವಾಗುತ್ತೆ. ಹೀಗೆಲ್ಲ ಇರುತ್ತೆ ಸ್ವಲ್ಪ. ಸಿಂಹರಾಶಿಯವರಿಗೆ ಯಾವ ಗ್ರಹ ಕೂಡ ಶುಭ ಫಲ ಕೊಡ್ತಾ ಇಲ್ಲ, ಮಂಗಳನನ್ನ ಹೊರತುಪಡಿಸಿ. ಶುಕ್ರ ತೃತೀಯ ಭಾವಾಧಿಪತಿಯಾಗಿ 2ನೇ ಮನೇಲಿ ನೀಚನಾಗಿರೋದ್ರಿಂದ ಬಂಧುಗಳ ಕೆಲವು ಮಾತುಗಳು ಬಹಳ ಮನಸ್ಸಿಗೆ ನೋವು ತರುತ್ತೆ. ತೃತೀಯ ಭಾವ ಅಂದ್ರೇನೆ ಬಂಧು ಮಿತ್ರರು, ರಕ್ತ ಸಂಬಂಧಗಳು, ಸ್ನೇಹಿತರು, ನಿಮ್ಮ ನೆರೆಹೊರೆಯವರು, ಅಕ್ಕಪಕ್ಕದವರು, ನಿಮ್ಮ ಸಹೋದ್ಯೋಗಿಗಳು, ಇಂತಹ ಎಲ್ಲಾರ ವಿಷಯದಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ. ಯಾಕಂದ್ರೆ ಅವರುಗಳು ನಿಮ್ಮ ಹತ್ರ ನಡ್ಕೊಳ್ಳೋ ರೀತಿ ನಿಮ್ಗೆ ನೋವಾಗುತ್ತೆ. ನೋಡಿ, ಮನುಷ್ಯನಿಗೆ ಏನಾದ್ರೂ ಒಂದು ಸಮಸ್ಯೆ ಬಂತು ಅಂದ್ರೆ ಇವರೆಲ್ಲರೂ ಒಂದೇ ತರನೇ ಆಗ್ಬಿಡ್ತಾರೆ ಅಲ್ವಾ. ಬಂಧುಗಳು, ನೆರೆಹೊರೆಯವರು, ಅಕ್ಕಪಕ್ಕದವರು, ಸ್ನೇಹಿತರು ಎಲ್ಲಾರು ನಿಮ್ಮಿಂದ ದೂರ ಆಗ್ತಾರೆ. ಅದೇ ನೀವು ಚೆನ್ನಾಗಾಗಿ ಎಲ್ಲಾರು ಬರ್ತಾರೆ. ತೃತೀಯ ಭಾವ. ಆದ್ರೆ ಪ್ರಸ್ತುತ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಅಷ್ಟು ಒಳ್ಳೆ ಟೈಮ್ ಅಲ್ಲ. ಹಾಗಾಗಿ ಇವರುಗಳಿಂದ ಕೂಡ ಮನಸ್ಸಿಗೆ ಬೇಸರ ಆಗುತ್ತೆ. ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಮ್ ಜೊತೆನಲ್ಲಿ ಸದಾ ಇರ್ಬೇಕಾದವನು ಪರಮಾತ್ಮ. ಹಾಗಾಗಿ ದೇವ್ರು ನಮ್ ಜೊತೆಲಿ ಇದ್ದಾನೆ ಅನ್ನೋ ಒಂದು ನಂಬಿಕೆಯಿಂದ ನೀವು ಮುಂದೆ ಹೋಗ್ಬೇಕು. ಪರಿಹಾರ ಮಾಡ್ಕೊಳ್ಳಿ.
ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ. ಇನ್ನು ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಈ ವಾರದ ಭಾನುವಾರ ಗೋಧಿ, ಕಡಲೆಬೇಳೆ ಮತ್ತು ಹೆಸರು ಕಾಳು ಈ 3 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡಿ. ಶುಕ್ರವಾರ ಅವರೆಕಾಳು ದಾನ ಕೊಡಿ, ಒಳ್ಳೇದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಗ್ರಹ ನೀಚ, ಆದ್ರೆ ನಿಮ್ಮ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ಅದನ್ನ ನೀಚ ಭಂಗ ರಾಜಯೋಗ ಅಂತ ಹೇಳ್ಬಹುದು. ಶುಕ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಆಸೆಗಳು ಜಾಸ್ತಿ ಆಗತ್ತೆ. ಶಾಪಿಂಗ್ ಮಾಡಬೇಕು, ಸುತ್ತಾಡಬೇಕು, ಅದನ್ನ ತಗೋಬೇಕು, ಇದನ್ನ ತಗೋಬೇಕು ಅಂತ ಆಸೆ ಜಾಸ್ತಿ ಆಗತ್ತೆ. ಹಾಗಾಗಿ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ. ಬಟ್ ತುಂಬಾನೇ ಸಮಾಧಾನ, ಖುಷಿ ಈ ವಾರದಲ್ಲಿ ಇರುತ್ತೆ ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ಸ್ವಲ್ಪ ಓಡಾಟ, ಶಾಪಿಂಗ್ ಎಲ್ಲ ಇರುತ್ತೆ ನಿಮ್ದು. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಲಾಭದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲಗಳು, ಅಭಿವೃದ್ಧಿ ಕೂಡ ಇರುತ್ತೆ. ಹೊಸ ಪ್ರಾಜೆಕ್ಟ್ ಸಿಗುವಂಥದ್ದು, ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಅವಕಾಶ ಹುಡುಕೊಂಡು ಬರುವಂಥದ್ದು ಈ ತರ ಆಗತ್ತೆ. ಆದ್ರೆ ಅಷ್ಟೇ ಜವಾಬ್ದಾರಿ ಕೂಡ, ಅಷ್ಟೇ ಪ್ರೆಷರ್ ಕೂಡ ಇರುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ಕುಜ ದಶಮದಲ್ಲಿರ್ತಾನೆ. ನಿಮ್ಗೇನಪ್ಪಾ ಅಂದ್ರೆ, ಅಯ್ಯೋ ನನ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ನನ್ಗೊಂದು ಒಳ್ಳೆ ಜವಾಬ್ದಾರಿ ಸಿಕ್ಕಿದೆ, ನಾನ್ ಟೀಮ್ ಲೀಡರು ಅನ್ನೋ ಒಂದ್ ಕಡೆ ಖುಷಿ ಇದ್ರೆ, ಇನ್ನೊಂದ್ ಕಡೆ ಅದನ್ನೆಲ್ಲ ನಿಭಾಯಿಸೋದು ಹೆಂಗಪ್ಪ ಅನ್ನೋ ಒಂದು ಆತಂಕ ಬೇರೆ, ಎರಡೂ ಇರುತ್ತೆ. ಇದೊಂದು ಚಾಲೆಂಜ್ ಅಂತ ತಗೊಳ್ಳಿ. ನಿಮ್ಮ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನೀವು ನಿರ್ವಹಿಸಿದ್ದೇ ಆದಲ್ಲಿ ಅದಕ್ಕೆ ತಕ್ಕಂತಹ ಪ್ರಶಂಸೆಯನ್ನು ಕೂಡ ನೀವು ಪಡ್ಕೊಳ್ತೀರಾ. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಯಾಕಂದ್ರೆ ದಶಮದಲ್ಲಿ ಕುಜ ದಿಗ್ಬಲನಾಗಿರೋದ್ರಿಂದ ಕೆಲವೊಂದು ಬದಲಾವಣೆಗಳನ್ನ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಡ್ಕೊಳ್ತೀರಾ. ತೃತೀಯ ಭಾವಾಧಿಪತಿಯು ದಶಮದಲ್ಲಿ ಸ್ಥಿತನಾಗಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಬಹಳಷ್ಟು ಸಹಕಾರ, ಸಹಾಯ ದೊರಕುತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ಶನಿ ದಿಗ್ಬಲನಾಗಿದ್ದಾನೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಅತ್ಯಂತ ಶುಭ ಫಲ. ಲಾಭದಲ್ಲಿ ರವಿ ಮತ್ತು ಗುರು, ವಿಶೇಷ ಸ್ಥಾನಮಾನ, ವಿಶೇಷ ಗೌರವ, ಸನ್ಮಾನಗಳನ್ನ ಪಡೆಯುವಂಥದ್ದು, ಮೇಲಧಿಕಾರಿಗಳಿಂದ ಹೊಗಳಿಕೆಯನ್ನ ಪಡೆಯುವಂಥದ್ದು, ಇದೆಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆಗುತ್ತೆ. ಹಾಗೆ ಚತುರ್ಥಾಧಿಪತಿಯಾಗಿ ಗುರು ಲಾಭದಲ್ಲಿ ಸ್ಥಿತನಾಗಿದ್ದಾನೆ ಉಚ್ಚ ಕ್ಷೇತ್ರದಲ್ಲಿ. ಆದರೂ ಗುರು ಈ ವಾರದಲ್ಲಿ ಅಸ್ತನಾಗಿದ್ದಾನೆ. ಆದ್ರೆ ಬುಧ ಲಾಭದಲ್ಲಿ ಇದ್ದಾನೆ. ಮನೆ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ನಿರ್ಧಾರಗಳನ್ನ ತಗೋಬಹುದು. ಆದರೆ ಮುಂದೆ ಹೆಜ್ಜೆ ಇಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಅಂದ್ರೆ ಸ್ವಲ್ಪ ನಿಧಾನಿಸಿ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಲಾಭದಲ್ಲಿ ಬುಧ ಇದ್ದಾನೆ, ಶುಭ, ರವಿ ಕೂಡ ಇದ್ದಾನೆ. ಆದ್ರೆ ಚತುರ್ಥಾಧಿಪತಿ ಅಸ್ತನಾಗಿ ಲಾಭದಲ್ಲಿ ಕುತ್ಕೊಂಡಿರೋದ್ರಿಂದ 50% ಅಶುಭ ಫಲ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ನೀವು ಪ್ಲಾನ್ ಮಾಡ್ಬೋದು, ಆದ್ರೆ ತಗೋಬೇಕು ಅಂತ ಬಂದಾಗ ಸ್ವಲ್ಪ ನಿಧಾನಿಸಿ ಆಮೇಲೆ ಅದ್ರ ಬಗ್ಗೆ ಅಗ್ರಿಮೆಂಟ್ ಮತ್ತೊಂದು ಇದನ್ನೆಲ್ಲ ಮಾಡ್ಕೋಬಹುದು. ಪಂಚಮಾಧಿಪತಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಪಂಚಮದ ಮೇಲೆ ಬುಧನ ದೃಷ್ಟಿ ಕೂಡ ಇದೆ, ರವಿ ದೃಷ್ಟಿ, ಗುರುವಿನ ದೃಷ್ಟಿ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ 10ನೇ ಮನೆಯಲ್ಲಿ ಮಂಗಳ ಗ್ರಹ ಇರೋದ್ರಿಂದ ಸ್ವಲ್ಪ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ತೀರಾ. ಇದರಿಂದ ಶ್ರಮ ಜಾಸ್ತಿ ಅನ್ಸುತ್ತೆ. ಬಟ್ ಒಂದ್ ಸ್ವಲ್ಪ ಶ್ರಮ ಜಾಸ್ತಿ ಆದಾಗ ಒಂದ್ ಸ್ವಲ್ಪ ನಿಮ್ಗೆ ವಿಪರೀತ ತಲೆನೋವು, ನಿದ್ರಾಹೀನತೆ ಇದೆಲ್ಲ ಸಣ್ಣ ಪುಟ್ಟದ್ ಬರುತ್ತೆ. ಬಟ್ ಕ್ಲಿಯರ್ ಮಾಡ್ಕೊಳ್ತೀರಾ. ಎಲ್ಲ ಒಟ್ಟಾರೆಯಾಗಿ ಹೇಳೋದಾದ್ರೆ ಕನ್ಯಾ ರಾಶಿಯವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಎಲ್ಲಾ ಗ್ರಹಗಳು ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಬಹಳ ಉತ್ತಮವಾದ ಸಮಯ ಅಂತ ಹೇಳ್ಬೋದು. ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ನೀಚನಾಗಿ 12ನೇ ಮನೆಯಲ್ಲಿದ್ದಾನೆ. ನೋಡಿ, ಯಾವತ್ತೂ ಅಷ್ಟೇ ಲಗ್ನಾಧಿಪತಿಯಾಗಲಿ ರಾಶ್ಯಾಧಿಪತಿಯಾಗಲಿ ನೀಚನಾಗಬಾರ್ದು. ಯಾಕೆ ನೀಚನಾಗಬಾರ್ದು ಅಂದ್ರೆ, ರಾಶ್ಯಾಧಿಪತಿ ನೀಚನಾದಾಗ ಮಾನಸಿಕ ನೆಮ್ಮದಿಯ ಕೊರತೆ ಉಂಟಾಗುತ್ತೆ. ಅದೇ ಲಗ್ನಾಧಿಪತಿ ನೀಚನಾದ್ರೆ ದೈಹಿಕ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗುತ್ತೆ. ಸದ್ಯಕ್ಕೆ ನಿಮ್ಮ ರಾಶ್ಯಾಧಿಪತಿ ನೀಚನಾಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಯಾವುದೇ ಒಂದು ಕೆಲಸನ ಶುರು ಮಾಡೋದಕ್ಕೆ ಆಗೋದಿಲ್ಲ. ಏನೋ ಒಂದು ವಿಘ್ನಗಳು, ಏನೋ ಒಂದು ಅಡೆತಡೆಗಳು. ನಾಳೆ ಶುರು ಮಾಡೋಣ, ನಾಡದ್ ಶುರು ಮಾಡೋಣ, ಅದು ಯಾವ ಕೆಲಸ ಬೇಕಾದ್ರೂ ಆಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು ಏನ್ ಬೇಕಾದ್ರೂ ಆಗಿರ್ಬೋದು. ಇದು ಜಾಸ್ತಿ ಯಾರಿಗೆ ಸೈಡ್ ಎಫೆಕ್ಟ್ ಅಂದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ. ಯಾಕಂದ್ರೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋನಿಗೆ ಒಂದು ಟೈಮಿಂಗ್ ಅಂತ ಇರುತ್ತೆ, ಅಥವಾ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಒಂದು ಟೈಮಿಂಗ್ ಅಂತ ಇರುತ್ತೆ. ಆದ್ರೆ ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಟೈಮಿಂಗ್ ಅನ್ನೋದೇ ಇರೋದಿಲ್ಲ.
ಎಲ್ಲಾ ಟೈಮಲ್ಲೂ ತನ್ನ ಕೆಲಸದ ಬಗ್ಗೆ ಅವನು ಯೋಚನೆ ಮಾಡ್ತಾನೇ ಇರ್ತಾನೆ. ಹೀಗಿರುವಾಗ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡ್ಲಿಲ್ಲ ಅಂದ್ರೆ ಅದರ ಎಫೆಕ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸು ಅಥವಾ ಲಾಭದ ಮೇಲೆ ಬೀಳುತ್ತೆ, ದುಷ್ಪರಿಣಾಮ. ಹಾಗಾಗಿ ತುಲಾ ರಾಶಿಯವರು ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಅವರು ನಿಮ್ ಕೆಲಸದ ಕಡೆ ಜಾಸ್ತಿ ಗಮನ ಕೊಡ್ಬೇಕು. ಇನ್ನು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರು ಉಂಟಾಗಬಹುದು. ತುಂಬಾ ಸುಸ್ತಾಗೋದು, ಕಾಲು ನೋವಿನ ಸಮಸ್ಯೆ, ಈ ತರದ್ದೆಲ್ಲ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ. ಈಗಾಗಲೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಧನಾಧಿಪತಿಯು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಬಹಳ ಉತ್ತಮವಾದಂತ ಸಮಯ. ದುಡ್ಡಿನ ವಿಷಯದಲ್ಲಿ ಏನೂ ಸಮಸ್ಯೆ ಇಲ್ಲ, ಹಣ ಬರ್ತಾ ಇರುತ್ತೆ. ಯಾವತ್ತೋ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಪ್ರತಿಫಲ ಇವತ್ತು ಸಿಗುತ್ತೆ. ವ್ಯಾಪಾರದಲ್ಲಿ ತಕ್ಕ ಮಟ್ಟಿಗೆ ನೀವೇನ್ ಮಾಡಿರ್ತೀರ ಅದಕ್ಕೆ ತಕ್ಕಂತ ಲಾಭ ಇರುತ್ತೆ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನೂ ತೊಂದರೆ ಇಲ್ಲ, ಕೆಲಸದಲ್ಲಿ ಏನೋ ನಿಮ್ಗೆ ಸಮಸ್ಯೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಏನೂ ಸಮಸ್ಯೆ ಇಲ್ಲ. ಆದರೆ ನಿಮಗೆ ಕೆಲಸ ಮಾಡೋ ಮನಸ್ಸಿರೋದಿಲ್ಲ, ಅದು ನಿಮ್ಮ ಸಮಸ್ಯೆ. ನಿಮಗೆ ಯಾರು ಕೂಡ ಏನೂ ಸಮಸ್ಯೆ ಕೊಡಲ್ಲ, ಆದ್ರೆ ಯಾಕೋ ಕೆಲಸ ಮಾಡಕ್ ಮನ್ಸಾಗ್ತಾ ಇಲ್ಲ, ಯಾಕೋ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಈ ತರ ಅನ್ನಿಸ್ತಾ ಇರುತ್ತೆ. ಹಾಗೆ ತುಂಬಾ ನೆಗೆಟಿವ್ ಆಲೋಚನೆಗಳು, ಹಾಗೆ ನೆಗೆಟಿವ್ ಎಫೆಕ್ಟ್, ಕೆಲವ್ರದ್ದು ದೃಷ್ಟಿ ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ಆ ತರ ಕೆಲವರ ದೃಷ್ಟಿ ಬೀಳುವಂಥದ್ದು ತುಂಬಾ ಚೆನ್ನಾಗಿ ರೆಡಿ ಆದಾಗ ಅದೆಲ್ಲವೂ ಸ್ವಲ್ಪ ಆಗುತ್ತೆ. ಇದೆಲ್ಲ ವರ್ಕ್ ಆಗುತ್ತೆ ಅಂದ್ರೆ ಖಂಡಿತ ವರ್ಕ್ ಆಗುತ್ತೆ. ತುಂಬಾ ದೃಷ್ಟಿ ಆಗ್ಬಿಡುತ್ತೆ ಕೆಲವರಿಗೆ. ಯಾವ ಜಾತಕದಲ್ಲಿ ಲಗ್ನಾಧಿಪತಿ ವೀಕ್ ಇರ್ತಾರೋ ಅವರಿಗೆ ಬೇಗ ದೃಷ್ಟಿ ಆಗತ್ತೆ. ವೀಕ್ ಅಂದ್ರೆ ಲಗ್ನಾಧಿಪತಿ ನೀಚ ಹಸ್ತ ಆಗಿದ್ರೆ ಅಥವಾ ಪಾಪಕರ್ತರಿಯಲ್ಲಿದ್ರೆ, ತುಂಬಾ ಪಾಪಗಳಿಂದ ಪೀಡಿತರಾಗಿದ್ರೆ ಅವರಿಗೆ ಬೇಗ ದೃಷ್ಟಿ ಆಗತ್ತೆ. ಆ ಥರ ನಿಮ್ಗೆ ಸ್ವಲ್ಪ ದೃಷ್ಟಿ ಆಗೋದು ಇದರೆಲ್ಲ ಆಗತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ಬಟ್ ಯೋಚನೆ ಅನ್ನೋದಕ್ಕಿಂತ ಇದನ್ನ ಊಹೆ ಅನ್ಬೋದು. ಯೋಚನೆ ಅಂತ ಮಾಡಲ್ಲ, ಚಿಂತನೆ ಅಂತಾನೂ ಮಾಡಲ್ಲ, ಊಹೆ ಮಾಡ್ಕೊಳ್ಳೋದು, ಕಲ್ಪನೆ ಮಾಡ್ಕೊಳ್ಳೋದು. ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ, ಮಕ್ಕಳ ಭವಿಷ್ಯದ ಬಗ್ಗೆ ನೆಗೆಟಿವ್. ಅದೇ ರಾಶಿಯಾಧಿಪತಿ ನೀಚನಾಗಿರೋದ್ರಿಂದ. ಆದ್ರೆ ನಿಮ್ಗೆ ಹಣಕಾಸಿನ ವಿಷಯ, ಉದ್ಯೋಗದ ವಿಷಯ ಯಾವ್ದ್ರಲ್ಲೂ ತೊಂದರೆ ಇಲ್ಲ. ಆದ್ರೆ ತೊಂದರೆ ಇರೋದೊಂದೇ ನಿಮ್ಮ ಮನಸ್ಸಿನಲ್ಲಿ. ಈ ಮನಸ್ಸು ಸರಿ ಇಲ್ದಿದ್ದಾಗ ನೀವ್ ಎಲ್ಲಿದ್ರು ನಿಮ್ಗೆ ಖುಷಿ ಅನ್ಸಲ್ಲ. ಅದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿದಿನ ಲಕ್ಷ್ಮೀ ಹೃದಯ, ಈ ಹೃದಯಕ್ಕೆ ಸಮಾಧಾನವನ್ನ ಕೊಡುವವಳು ಮಹಾಲಕ್ಷ್ಮಿ, ಲಕ್ಷ್ಮೀ ಹೃದಯ, ಈ ಮಂತ್ರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ ಗ್ರಹ ಈ ವಾರದಲ್ಲಿ ಅಷ್ಟಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ. ಅಷ್ಟಮ ಅಂತಂದ್ರೆ ಕೆಲವೊಂದು ಕಷ್ಟಗಳು, ಕಾರ್ಪಣ್ಯಗಳು. ಯಾವ ತರ ಕಷ್ಟ ಬರ್ಬೋದು ಅಂದ್ರೆ ಈ ವಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಿರುತ್ತೆ. ಯಾವಾಗ ರಾಷ್ಟ್ರಾಧಿಪತಿ ಅಷ್ಟಮಕ್ಕೆ ಹೋಗ್ತಾನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಈಗಾಗ್ಲೇ ಇದೆ, ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿದೆ ಅಂದ್ರೆ ಅದು ಇನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಆದ್ರೆ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯದಲ್ಲೇ ಜಾಸ್ತಿ ಸಮಸ್ಯೆಗಳು ಬರುತ್ತೆ. ಭವಿಷ್ಯದ ಬಗ್ಗೆ ವಿಪರೀತ ಭಯ, ಆತಂಕ, ಟೆನ್ಷನ್ ಇದೆಲ್ಲ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಗೆ ಅಷ್ಟಮದಲ್ಲಿ ಮಂಗಳ ಗ್ರಹ ಇರೋದ್ರಿಂದ ತುಂಬಾ ವಿಚಾರಗಳ ಬಗ್ಗೆ ತುಂಬಾ ಡೌಟ್ ಇರುತ್ತೆ. ಅಂದ್ರೆ ಕ್ಲಾರಿಟಿ ಇರೋದಿಲ್ಲ. ಯಾವುದೇ ವಿಚಾರಗಳನ್ನ ಸರಿಯಾಗಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಸ್ವಲ್ಪ ಡೌಟ್ಗಳನ್ನ ಉಳಿಸ್ಕೊಳ್ತಾ ಹೋಗ್ತೀರಾ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಇದ್ರೂ ಕೂಡ ಧನಾಧಿಪತಿ ಭಾಗ್ಯದಲ್ಲಿದ್ದಾನೆ, ಗುರುಗ್ರಹ. ಹಾಗಾಗಿ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತಕ್ಕ ಮಟ್ಟಿಗೆ ಲಾಭ ಇದೆ, ತುಂಬಾ ಅಂತ ಏನಿಲ್ಲ. ಯಾಕಂದ್ರೆ ಇಲ್ಲಿ ಧನಾಧಿಪತಿ ಗುರುಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅವನು ಅಸ್ತನಾಗಿರುವ ಕಾರಣ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಕೊಡೋದಿಲ್ಲ. ಹಾಗಂತ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಕೊಡೋದಿಲ್ಲ. ರಾಷ್ಟ್ರಾಧಿಪತಿಯ ದೃಷ್ಟಿ ದ್ವಿತೀಯ ಭಾವದ ಮೇಲೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಧನಾನುಕೂಲ ಆಗುತ್ತೆ, ಆದ್ರೆ ದೊಡ್ಡ ಮಟ್ಟದ ಪ್ರಮಾಣದಲ್ಲ. ಹಾಗೆ ಇನ್ನು ನಿಮ್ಗೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿದ್ರೂ ಕೂಡ ನೀಚನಾಗಿದ್ದಾನೆ. ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನೋ ಒಂದು ಬಾಧೆ, ಒಂದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿತ್ತು ಅಂದ್ರೆ ಆ ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗಬಹುದು. ಅಥವಾ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳು ಉಂಟಾಗಬಹುದು. ಹಾಗಾಗಿ ಸ್ವಲ್ಪ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಆಕಸ್ಮಿಕವಾಗಿ ಏನಾದ್ರೂ ಸಮಸ್ಯೆಗಳಾಗಬಹುದು. ಅಂದ್ರೆ ಏನಾದ್ರೂ ಬೀಳೋದು, ಪೆಟ್ಟಾಗೋದು, ಈ ತರದ್ದು ಏನಾದ್ರೂ ಆಗ್ಬೋದು. ಯಾಕಂದ್ರೆ ಅಷ್ಟಮದಲ್ಲಿ ಕುಳಿತಿರ್ತಕ್ಕಂತಹ ಕುಜನ ಮೇಲೆ ರಾಹುವಿನ ದೃಷ್ಟಿ ಇದೆ. ಸಡನ್ ಆಗಿ
ನೋಡಿ, ರಾಹು 4ನೇ ಮನೇಲಿ ಇದ್ದಾನೆ. ಇದೇನ್ ತೋರಿಸುತ್ತೆ? 4ನೇ ಮನೆ ವಾಹನವನ್ನ ತೋರಿಸುತ್ತೆ. ನೀವು ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸಣ್ಣ ಪುಟ್ಟದ್ದಂತಾದ್ರೂ ಕೂಡ ನಿಮ್ಗೆ ಅದರಿಂದ ತುಂಬಾ ಲಾಸ್ ಆಗುತ್ತೆ, ಟೈಮ್ ಲಾಸ್ ಆಗುತ್ತೆ, ಸಂಪಾದನೆ ಇಲ್ದಂಗೆ ಆಗ್ಬಿಡುತ್ತೆ, ಮತ್ತೆ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀರಾ. ಇದೆಲ್ಲ ಆಗೋದ್ರಿಂದ ಆದಷ್ಟು ಎಚ್ಚರಿಕೆಯಿಂದ ಇರೋದು ತುಂಬಾ ಒಳ್ಳೇದು. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಕೆಲಸ ಸ್ವಲ್ಪ ಕಷ್ಟ ಅನ್ಸುತ್ತೆ. ಯಾಕೆಂದ್ರೆ ಜವಾಬ್ದಾರಿ ತುಂಬಾ ಜಾಸ್ತಿ ಇದೆ, ನನಗೆ ಇಷ್ಟೊಂದು ಜವಾಬ್ದಾರಿ ನಿಭಾಯಿಸೋದಕ್ಕಾಗೋದಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಆತರ ಅನಿಸ್ತಾ ಇರತ್ತೆ. ಆದ್ರೆ ಕಂಪ್ಲೀಟ್ ಮಾಡ್ತೀರಾ. ಯಾಕಂದ್ರೆ ಇಲ್ಲಿ ದಶಮಾಧಿಪತಿಯಾದಂತಹ ರವಿ ಗ್ರಹ ಭಾಗ್ಯದಲ್ಲಿದ್ದಾನೆ. ಹಾಗೆ ಲಾಭಾಧಿಪತಿ ಬುಧ ಕೂಡ ಭಾಗ್ಯದಲ್ಲಿರೋದ್ರಿಂದ ಕಷ್ಟ ಕಷ್ಟ ಅಂತ ಅನ್ಕೊಂಡೆ ನಿಮಗೆ ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ತೀರಾ. ಹಾಗಾಗಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ತೊಂದರೆ ಏನಿಲ್ಲ, ಆದ್ರೆ ಸ್ವಲ್ಪ ವರ್ಕ್ ಪ್ರೆಷರ್ ಅನ್ಸುತ್ತೆ. ಯಾಕೆ ನಿಮ್ಗೆ ಹಂಗ ಅನ್ಸುತ್ತೆ ಅಂದ್ರೆ, ಒಂದು ನಿಮ್ಗೆ ಸ್ವಲ್ಪ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಇದೆಲ್ಲ ಇರೋದ್ರಿಂದ, ಮನಸ್ಸಿಲ್ಲದೆ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ಕೆಲವು ಕೆಲಸಗಳು ಇನ್ಕಂಪ್ಲೀಟ್ ಆಗತ್ತೆ ಅಂತ ಹೇಳ್ಬೋದು. ಇದು ಪ್ರೈವೇಟ್ ಕಂಪನಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಜಾಸ್ತಿ ಅನ್ವಯ ಆಗುತ್ತೆ. ಯಾಕಂದ್ರೆ ಅಲ್ಲಿ ನೀವು ಕೆಲಸವನ್ನ, ನಿಮ್ಗೆ ಮನ್ಸಿದ್ರು, ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಇದ್ರು, ಕೆಲವೊಂದು ಕೆಲಸಗಳು ಕೊಟ್ಟಾಗ ಅದನ್ನ ಮಾಡ್ಲೇಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಅಂತ ಅನ್ಸುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಯಾವುದೇ ರೀತಿಯ ಒಂದು ಕೆಲಸದಲ್ಲಿ ಒತ್ತಡಗಳು, ಕಿರಿಕಿರಿಗಳು ಆ ತರದ್ದು ಏನೂ ಇರೋದಿಲ್ಲ. ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪಂಚಮದಲ್ಲಿ ಶನಿ ಗ್ರಹ ಸ್ಥಿತನಾಗಿದ್ದಾನೆ. ನೋಡಿ, ಪಂಚಮಾಧಿಪತಿ ಗುರು ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಈ ಗುರು ಅಸ್ತನಾಗಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇದು ಅಶುಭ. ಯಾಕಂದ್ರೆ ಅಸ್ತನಾದ ಗ್ರಹ ಯಾವುದೇ ರೀತಿಯ ಶುಭ ಫಲವನ್ನ ಕೊಡೋದಿಲ್ಲ. ಈಗ ಗುರು ದೃಷ್ಟಿ ಪಂಚಮದ ಮೇಲೆ ಇದ್ದಿದ್ರಿಂದ ವಿದ್ಯಾರ್ಥಿಗಳಿಗೆ ಏನೋ ಚೆನ್ನಾಗಿತ್ತು ಟೈಮ್ ಸ್ವಲ್ಪ. ಆದ್ರೆ ಈಗ ಅಸ್ತನಾಗಿರೋದ್ರಿಂದ ಮತ್ತೆ ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ. ಅದ್ರಲ್ಲೂ ಈ ವಾರ ಅಂತೂ ತುಂಬಾ ಸೋಮಾರಿತನ ಅಥವಾ ಆಲಸ್ಯ. ಓದ್ಬೇಕು ಅಂತ ಕೂತ್ಕೊಂಡ್ರೆ ಗಮನ ಬೇರೆ ಬೇರೆ ಕಡೆ ಹೋಗುತ್ತೆ. ಈ ರೀತಿ ಬೆಳಗ್ಗೆ ಬೇಗ ಎದ್ದು ಓದ್ಕೋಬೇಕು ಅಂತ ಅನ್ಕೋತೀರಾ, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ. ಈ ತರ ಎಲ್ಲ ಒಂದಿಷ್ಟು ಆಲಸ್ಯದಿಂದಾಗಿ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿಂದುಳಿಯುವಂತ ಸಾಧ್ಯತೆಗಳಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಹಾಗೆ ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಿ. 2 ವೀಲರ್ ಅಲ್ಲಿ 4 ವೀಲರ್ ಅಲ್ಲಿ ಓಡಾಡ್ತಾ ಇರೋರು ಆದಷ್ಟು ಅದನ್ನೆಲ್ಲ ಗಮನ ಕೊಡಿ. ಯಾಕಂದ್ರೆ ಸ್ವಲ್ಪ ಈ ನೋಡಿ, ಅಷ್ಟಮದಲ್ಲಿರೋ ಕುಜನ ಮೇಲೆ 4ನೇ ಮನೆಯಲ್ಲಿ ಕುತ್ಕೊಂಡಿರುವಂತಹ ರಾಹು ದೃಷ್ಟಿ ಇಡ್ತಾ ಇದ್ದಾನೆ. ಆಕಸ್ಮಿಕ ಅಪಘಾತಗಳು, ತೊಂದರೆಗಳು ಆಗುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ. ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಕರಾವಲಂಬ ಮಂತ್ರವನ್ನ ಹೇಳ್ಕೊಳ್ಳಿ. ಹಾಗೆ ಈ ವಾರದ ಮಂಗಳವಾರ ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಅಷ್ಟಮದಲ್ಲಿದ್ದಾನೆ. ಅದು ಗೊತ್ತಿರೋ ವಿಚಾರನ ನಿಮ್ಗೀಗ. ಗುರುಬಲ ಇಲ್ಲ, ಆದ್ರೆ ಗುರು ಉಚ್ಚ ಕ್ಷೇತ್ರದಲ್ಲಿ ಇದ್ದಿದ್ರಿಂದ ಏನೇ ಕಷ್ಟಗಳಾಗ್ಲಿ, ಏನೇ ಒಂದು ಅದೃಷ್ಟ ನಮ್ಗೆ ಕೆಲಸ ಮಾಡದೆ ಹೋದ್ರು ಕೂಡ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ನಿಮ್ಮಲ್ಲಿತ್ತು. ಆದ್ರೆ ಈ ವಾರದಲ್ಲಿ ಗುರು ಅಸ್ತನಾಗಿರ್ತಾನೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮ್ಗೆ ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ ಈ ವಾರದಲ್ಲಿ. ಅಷ್ಟಮದಲ್ಲಿ ರವಿ ಕೂಡ ಸ್ಥಿತನಾಗಿರ್ತಾನೆ. ಎದುರಾಳಿ ಅಂದ್ರೆ ನಿಮ್ಮನ್ನ ಕಂಡ್ರೆ ಆಗದೆ ಇರುವಂತವ್ರು ಪದೇ ಪದೇ ನಿಮಗೆ ಮಾಡುವಂತಹ ಅವಮಾನ, ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಏನಾದ್ರೂ ಮಸಿ ಬಳಿಯುವಂತ ಕೆಲಸ ಮಾಡುವಂಥದ್ದು, ಅಥವಾ ನಿಮ್ಗೆ ಪದೇ ಪದೇ ಮನಸ್ಸು ನೋಯುವಂತಹ ಮಾತಾಡುವಂಥದ್ದು. ಇದು ಏನಾಗುತ್ತೆ ಅಂದ್ರೆ ಈ ವಾರದಲ್ಲಿ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗ್ತೀರಾ. ಸಹಜವಾಗಿ ಈ ತರದ್ದೆಲ್ಲ ಏನೇ ಇದ್ರೂ ಕೂಡ ತುಂಬಾ ಧೈರ್ಯವಾಗಿ ಎದುರಿಸುವಂತವ್ರು ಧನಸ್ಸು ರಾಶಿಯವರು. ಯಾಕಂದ್ರೆ ಗುರುವಿನ ಸ್ವಭಾವ, ಗುರು ಯಾವುದಕ್ಕೂ ಅಷ್ಟು ಬೇಗ ಕುಗ್ಗೋದಿಲ್ಲ. ಆದ್ರೆ ಗುರು ಅಸ್ತನಾಗಿರುವ ಕಾರಣ ಈ ವಾರದಲ್ಲಿ ಒಂದ್ ರೀತಿ ನಿಮ್ಗಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ಲೇ ಕಮ್ಮಿ ಆಗ್ಬಿಡುತ್ತೆ. ಹಾಗೆ ನಿಮ್ಮ ಕೆಲಸಗಳೆಲ್ಲವೂ ಸ್ವಲ್ಪ ಹಿಂದೆ ಉಳಿಯುವಂತ ಸಾಧ್ಯತೆಗಳಿದೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರುವಂತವ್ರು ಬಹಳ ಹುಷಾರಾಗಿರಿ. ಯಾಕಂದ್ರೆ ನಿಮ್ಮ ಸಪ್ತಮಾಧಿಪತಿ ಬುಧಗ್ರಹ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮೋಸ ಆಗ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ತೋರಿಸ್ತಾ ಇರುವಂತಹ ಒಂದು ಕೆಲಸದ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅದು ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಅಂದ್ರೆ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮಷ್ಟು ಅವರು ಒಂದು ಕೆಲಸದಲ್ಲಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಅದರಿಂದ ಸ್ವಲ್ಪ ಬೇಸರ ಆಗತ್ತೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ನೋಡಿ, 6ನೇ ಮನೆ ಅಧಿಪತಿ ಶುಕ್ರ ನೀಚನಾಗಿ ದಶಮದಲ್ಲಿ ಕೂತಿದ್ದಾನೆ. ಕೆಲವರಿಗೆ ಕೆಲಸ ಹೋಗ್ಬೋದು, ಕೆಲವರಿಗೆ ಕೆಲಸದಲ್ಲಿ ಸಮಸ್ಯೆಗಳು ಬರಬಹುದು. ಇನ್ನು ಕೆಲವರಿಗೆ ಕೆಲಸದಲ್ಲಿರೋ ಸಮಸ್ಯೆಗಳನ್ನ ನೋಡಿ ನನಗೆ ಈ ಕೆಲಸನೇ ಬೇಡ, ಬಿಟ್ಟು ಬಿಡೋಣ ಅನ್ನೋ ತೀರ್ಮಾನವನ್ನ ನೀವೇ ತಗೊಳ್ಬಹುದು.
ಆದ್ರೆ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಕೆಲಸ ನೀವಾಗೆ ಬಿಡೋ ತೀರ್ಮಾನ ಮಾಡೋದು ಬೇಡ. ಯಾಕಂದ್ರೆ ಕರ್ಮಸ್ಥಾನವನ್ನ ಶನಿ ನೋಡ್ತಾ ಇದ್ದಾನೆ. ಕೆಲಸ ಸಿಗೋದು ಸ್ವಲ್ಪ ಲೇಟ್ ಆಗ್ಬೋದು. ಶನಿ ಅಂದ್ರೆ ಲೇಟ್ ಅಲ್ವಾ, ವಕ್ರನಾಗಿದ್ದಾನೆ, ಇನ್ನೂ ಲೇಟ್ ಆಗುತ್ತೆ. ಹಾಗಾಗಿ ಕೆಲಸ ಬಿಡೋ ತೀರ್ಮಾನ ಮಾಡೋದು ಬೇಡ. ಆದ್ರೆ ಕೆಲಸ ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಇನ್ ಕೇಸ್ ಕೆಲಸ ಹೋದ್ರು ಬೇಗ ಕೆಲಸ ಸಿಗ್ಲಿ ಅಂತೇಳಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಆದಷ್ಟು ಇನ್ 2 ವಾರ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಯಾವುದೇ ಒಂದು ಬೇಸರ ಆಗ್ಲಿ ಇನ್ನೊಂದಾಗ್ಲಿ ಸ್ವಲ್ಪ ಸಹಿಸ್ಕೊಂಡು ನಿಮ್ ಕೆಲ್ಸದ ಕಡೆ ಜಾಸ್ತಿ ಗಮನ ಕೊಡಿ. ಹಾಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಒಂದು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗೋದ್ರಿಂದ ಹೆಲ್ತ್ ಕೂಡ ಅಪ್ಸೆಟ್ ಆಗುವಂಥದ್ದು. ಈಗಾಗಲೇ ಬ್ಯಾಕ್ ಪೇನ್ ಇದೆ ಅಥವಾ BP ಇದೆ ಅಂದ್ರೆ ಅವ್ರು ತುಂಬಾ ಹುಷಾರಾಗಿರ್ಬೇಕು. ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿಯೂ ಕೂಡ ಏರುಪೇರುಗಳು ಉಂಟಾಗಬಹುದು. ಅಥವಾ ಈಗಾಗಲೇ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆ ಅಂದ್ರೆ ಅದು ಇನ್ನಷ್ಟು ಜಾಸ್ತಿ ಆಗ್ಬೋದು. ನಿಮ್ಮ ಸಂಗಾತಿ ಕಡೆಯಿಂದ ನಿಮ್ಗೆ ಬೇಸರಗಳು ಅಥವಾ ದುಃಖ ಆಗುವಂತ ಸನ್ನಿವೇಶಗಳು ಆಗತ್ತೆ ಈ ವಾರದಲ್ಲಿ. ಯಾಕಂದ್ರೆ ಸಪ್ತಮಾಧಿಪತಿ ಕೂಡ ಅಷ್ಟಮದಲ್ಲೇ ಇದ್ದಾನೆ. ಇನ್ನು ಸಪ್ತಮದಲ್ಲಿ ಮಂಗಳ ಗ್ರಹ ಇದ್ದಾನೆ. ಮಕ್ಕಳ ವಿಷಯವಾಗಿ ಏನು ಚಿಂತೆ ಇಲ್ಲ. ಆದ್ರೂ ಕೂಡ ಪ್ರೀತಿ ಅಂದ್ರೆ ಪಂಚಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಯಾರನ್ನ ನೀವು ತುಂಬಾ ಹಚ್ಕೊಳ್ತಿರೋ, ತುಂಬಾ ಪ್ರೀತಿಸ್ತಿರೋ ಅವರಿಂದಲೇ ಮನಸ್ಸಿಗೆ ಬಾಧೆ ಉಂಟಾಗುವಂಥದ್ದು ಆಗತ್ತೆ. ಏನ್ ಮಾಡ್ಬೇಕು? ಆದಷ್ಟು ಈ ವಾರದಲ್ಲಿ ಒಳ್ಳೆ ವಿಚಾರಗಳ ಕಡೆಗೆ ಗಮನ ಕೊಡಿ. ನಿಮ್ ಕೆಲಸ ಸ್ವಲ್ಪ ಕಷ್ಟ ಆದ್ರೂ ಕೂಡ ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಜಾಗೃತಿ ವಹಿಸಿ. ನಿಮ್ಮನ್ನ ನೀವು ಸಂತೋಷವಾಗಿ ಇಟ್ಕೊಳ್ಳೋದ್ರ ಕಡೆಗೆ ಜಾಸ್ತಿ ಗಮನ ಕೊಡಿ. ಆದಷ್ಟು ಒಬ್ಬರೇ ಇದ್ದು ಕೆಲವು ಪುಸ್ತಕಗಳನ್ನ ಓದುವಂಥದ್ದು, ಆಧ್ಯಾತ್ಮದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಇಂಥದ್ರ ಕಡೆಗೆ ಜಾಸ್ತಿ ಗಮನ ಕೊಡಿ. ಯಾಕಂದ್ರೆ ಕೆಲವರೆಲ್ಲ ಬೇಜಾರಾದ್ರೆ ಎಲ್ಲರೂ ಹೊರಗಡೆ ಹೋಗ್ತಾರೆ, ಸ್ನೇಹಿತರನ್ನ ಮೀಟ್ ಮಾಡ್ತಾರೆ. ಬಟ್ ಇವತ್ತಿನ ಕಾಲ ಏನಾಗಿದೆ ಅಂದ್ರೆ ನೀವು ಸ್ನೇಹಿತರನ್ನು ಅಥವಾ ಇನ್ಯಾರನ್ನೋ ಹೊರಗಡೆ ಪ್ರಪಂಚ ಜನನ ಭೇಟಿ ಮಾಡಿದ್ರೆ ಅವರು ಇನ್ನಷ್ಟು ನಿಮ್ಗಿರುವಂತ ದುಃಖವನ್ನ ಕೆದಕುವಂತಹ ಸಾಧ್ಯತೆ ಜಾಸ್ತಿ ಇದೆ. ಸಮಾಧಾನಕ್ಕಿಂತ ಜಾಸ್ತಿ ಇನ್ನೂ ಹರ್ಟ್ ಮಾಡೋರು ಜಾಸ್ತಿ ಇರೋದ್ರಿಂದ ಅದರಿಂದ ಮತ್ತೆ ನಿಮ್ಗೆ ಬೇಜಾರ ಆಗಬಹುದು. ಆ ಕಾರಣಕ್ಕೋಸ್ಕರ ತೃತೀಯ ಭಾವದಲ್ಲಿ ರಾಹು ಇದನ್ನಲ್ವಾ, ಸೊ ಅಂತವರೇ ಇರ್ತಾರೆ ಸುತ್ತಮುತ್ತ. ಅಂದ್ರೆ ತೃತೀಯ ಭಾವದಲ್ಲಿ ರಾಹು ಇದ್ದಾಗ ಸ್ವಲ್ಪ ನಂಬಿಕೆಗೆ ಅಲ್ಲದೇ ಇರುವಂತಹ ಸ್ನೇಹಿತರುಗಳು ಇರಬಹುದು. ಹಾಗಾಗಿ ಆದಷ್ಟು ಒಳ್ಳೆ ವಿಚಾರಗಳ ಕಡೆಗೆ ಗಮನ ಕೊಡಿ. ಈ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನವನ್ನ ಮಾಡುವಂಥದ್ದು, ಈ ತರದ್ದೆಲ್ಲ ಮಾಡಿ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸ್ವಲ್ಪ ಕಷ್ಟ ಅನ್ಸುತ್ತೆ. ಕಷ್ಟ ಆದ್ರೂ ಅದನ್ನ ನಿಭಾಯಿಸ್ಬೇಕು ಅನ್ನೋ ಒಂದು ಏನು ಕೆಲಸದ ಒತ್ತಡಗಳು ನಿಮ್ಗೆ ಜಾಸ್ತಿ ಇರುತ್ತೆ. ಪರಿಹಾರ ಏನಪ್ಪಾ ಅಂದ್ರೆ ಈ ವಾರದ ಗುರುವಾರ ಕಡಲೆಬೇಳೆ, ತೊಗರಿಬೇಳೆ, ಗೋಧಿ ದಾನ, ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಬೆಳಿಗ್ಗೆ ಹೊತ್ತು ಹೇಳ್ಕೋಬೇಕು. ಹಾಗೆ ಶುಕ್ರವಾರ ಒಣ ಅವರೆಕಾಳು ದಾನ, ಹಾಗೆ ಮಹಾಲಕ್ಷ್ಮಿ ಅಷ್ಟಕಂ ಅಥವಾ ಲಕ್ಷ್ಮಿ ಅಷ್ಟೋತ್ತರ, ಇದರಲ್ಲಿ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೋ ಅದನ್ನ ಹೇಳ್ಕೊಳ್ಳಿ. ಹೇಳಕ್ ಬರ್ಲಿಲ್ಲ ಅಂದ್ರೆ ಪ್ರತಿದಿನ ಕೇಳಿಸ್ಕೊಳ್ಳಿ. ಓಕೆ, ಈ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿಗ್ರಹ ತೃತೀಯ ಭಾವದಲ್ಲಿ ವಕ್ರನಾಗಿ ಕುತ್ಕೊಂಡಿದ್ದಾನೆ. ವಕ್ರ ಗ್ರಹಗಳು ಏನ್ ಫಲ ಕೊಡ್ತಾರೆ ಅಂದ್ರೆ ಕೊಡುವ ಫಲವನ್ನ ನಿಧಾನ ಮಾಡ್ತಾರೆ ಅಷ್ಟೆ. ಶನಿ ಅಂದ್ರೇನೆ ಸ್ಲೋ. ಈಗ ಅವನು ಇನ್ನೂ ಸ್ಲೋ ಆಗಿದ್ದಾನೆ. ಶನಿಯ ಮೇಲೆ ಶುಕ್ರನ ದೃಷ್ಟಿ ಇದೆ, ಒಳ್ಳೇದೆ, ಆದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಶುಕ್ರ ನೀಚ ಸ್ಥಾನದಲ್ಲಿ ಕೂತ್ಕೊಂಡು ಶನಿನ ನೋಡ್ತಾ ಇದ್ದಾನೆ. ಮೊದಲನೇದಾಗಿ ನಿಮ್ಮ ಕೆಲವು ಪ್ರಮುಖ ಜವಾಬ್ದಾರಿಗಳು ಅಂತ ಒಂದಿಷ್ಟು ನಿಭಾಯಿಸ್ಬೇಕು ಅನ್ನೋದಿರುತ್ತೆ. ದೊಡ್ಡ ದೊಡ್ಡ ಕೆಲಸಗಳನ್ನ ಕೈಯಲ್ಲಿ ಇಟ್ಕೊಂಡಿರ್ತೀರ, ಇದು ಕಂಪ್ಲೀಟ್ ಮಾಡ್ಬೇಕು. ಆ ತರದ ಕೆಲಸಗಳು ಯಾವುದು ಸಕ್ಸಸ್ ಆಗಲ್ಲ ಈ ವಾರದಲ್ಲಿ. ದೊಡ್ಡ ದೊಡ್ಡ ಕೆಲಸಗಳು, ನಿಮ್ಮ ವೈಯಕ್ತಿಕ ಕೆಲಸಗಳು ಆಗಲ್ಲ. ಆದ್ರೆ ಜಾಬ್ ಅಂತ ಬಂದಾಗ, ಅಂದ್ರೆ ಉದ್ಯೋಗ ಅಂತ ಬಂದಾಗ ಓಕೆ, ಪರವಾಗಿಲ್ಲ, ಏನು ಸಮಸ್ಯೆ ಇಲ್ಲ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಸ್ವಲ್ಪ ಕೆಲಸದಲ್ಲಿ ಪ್ರೆಷರ್ ಇರುತ್ತೆ, ಆದ್ರೆ ತೊಂದರೆ ಇಲ್ಲ, ನಿಭಾಯಿಸ್ತೀರಾ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ಏನು ಸಮಸ್ಯೆ ಇಲ್ಲ, ನಿಭಾಯಿಸ್ತೀರಾ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಪರವಾಗಿಲ್ಲ, ಸಾಧಾರಣ ಫಲ. ಆದ್ರೆ ನಿಮ್ದೊಂದಿಷ್ಟು ಜವಾಬ್ದಾರಿಗಳು, ಕರ್ತವ್ಯಗಳು ಅಂತಿರುತ್ತೆ. ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕಿರ್ತೀರಾ, ಅದು ತುಂಬಾ ದೊಡ್ಡ ಮೊತ್ತದ ಒಂದು ಹಣ ಬರುವಂತದ್ದು, ಅಥವಾ ಏನೋ ತುಂಬಾ ನಿಮ್ ಲೈಫಲ್ಲಿ ಅದು ಸಕ್ಸಸ್ ಆಗ್ಬೇಕು, ಅದಾದ್ರೆ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ, ಅದರ ದೊಡ್ಡ ವಿಚಾರ. ಈ ತರದ ಕೆಲಸಗಳು ಆಗಲ್ಲ ಅಂದ್ರೆ ಆಗೋದೇ ಇಲ್ಲ ಅಂತಲ್ಲ, ಅದಕ್ಕಾಗಿ ನೀವು ಮಾಡುವಂತಹ ಪ್ರಯತ್ನಗಳು ವಿಫಲವಾಗತ್ತೆ. ಹಾಗಂತ ಪ್ರಯತ್ನನೇ ಮಾಡದೆ ಹಾಗೆ ಇದ್ಬಿಡಿ ಅಂತ ಕೂಡ ಹೇಳಲ್ಲ ನಾನು. ಪ್ರಯತ್ನ ಮಾಡಿ. ಹಾಗೆ ಜಾಬ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಅದ್ರ ಕಡೆ ಗಮನ ಕೊಡಿ. ಚತುರ್ಥಾಧಿಪತಿಯು 6ನೇ ಮನೇಲಿದ್ದಾನೆ. ತಾಯಿಯ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗತ್ತೆ, ಅವ್ರ ಬಗ್ಗೆ ಏನೋ ಚಿಂತೆ,
ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಿದೆ ಅಂದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ನಿಮ್ಮ ಆಪೋಸಿಟ್ ಏನಿರ್ತಾರಲ್ಲ ಅವ್ರ ಕಡೆಗೆ ಏನೋ ಗೆಲುವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮ್ಗೆ ಆತಂಕ ಶುರುವಾಗುತ್ತೆ ಆ ವಿಷಯದಲ್ಲಿ. ಅವ್ರು ತುಂಬಾ ಪ್ರಬಲರಾಗಿ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಪ್ತಮ ಸ್ಥಾನ ವ್ಯಾಜ್ಯಗಳನ್ನ ತೋರಿಸುತ್ತೆ. ಅಲ್ಲಿ ಪ್ರಬಲ ಗ್ರಹಗಳಾದಂತಹ ಬುಧ, ಗುರು ಮತ್ತು ರವಿ 3 ಗ್ರಹಗಳಿದ್ದಾರೆ. ಹಾಗಾಗಿ ನಿಮ್ಗೆ ಸಪೋರ್ಟ್ ಕಮ್ಮಿ ಇರುತ್ತೆ. ಬಟ್ ಪ್ರಯತ್ನ ಮುಂದುವರಿಸಿ, ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ. ಮನೆ, ಆಸ್ತಿ, ಭೂಮಿ ಈ ತರದ್ ಯಾವುದೇ ಒಂದು ವಿಚಾರ, ಆಸ್ತಿ ಖರೀದಿ ಮಾಡೋದಕ್ಕೆ ಇದು ಸೂಕ್ತವಾದ ಸಮಯ ಅಲ್ಲ. ಆದ್ರೆ ನೀವು ಮುಂದಿನ ದಿನಗಳಲ್ಲಿ ಒಂದು ನಿವೇಶನ ತಗೋಬೇಕು, ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಅದಕ್ಕೆ ಪ್ರಯತ್ನವನ್ನ ಮಾಡಿ, ಹುಡುಕುವ ಪ್ರಯತ್ನವನ್ನ ಮಾಡಿ. ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಈ ವಾರದಲ್ಲಿ ತಗೊಳ್ಳೋ ನಿರ್ಧಾರ ಮಾಡಬೇಡಿ. ಯಾಕೆಂದ್ರೆ ಚತುರ್ಥ ಭಾವಾಧಿಪತಿ 6ನೇ ಮನೆಯಲ್ಲಿದ್ದಾನೆ. ಹಾಗೆ ಶುಕ್ರ ಅವನು ಕೂಡ ನಿಮ್ಗೆ 9ನೇ ಮನೇಲಿ ಕೂತ್ಕೊಂಡು ನೀಚನಾಗಿದ್ದಾನೆ. ಹಾಗಾಗಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಆತುರದ ನಿರ್ಧಾರವಾಗಿರುತ್ತೆ. ನೋಡಿ, ಆ ಪ್ರಾಪರ್ಟಿ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅದನ್ನೆಲ್ಲ ನೀವು ಸರಿಯಾಗಿ ನೋಡ್ದೇನೆ ತಗೊಂಡ್ಬಿಡುವಂಥದ್ದು, ಇಂಥದ್ದೇನೋ ಆಗುತ್ತೆ. ಹಾಗಾಗಿ ನೋಡಿ, ಬಟ್ ಅದರ ಮಾತುಕತೆ ಆಗಿರ್ಬಹುದು, ಅಗ್ರಿಮೆಂಟ್ ಆಗಿರ್ಬೋದು, ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಅಟ್ಲೀಸ್ಟ್ ಒಂದು 15 ದಿನ ಬಿಟ್ಟು ನೀವು ನಿರ್ಧಾರವನ್ನ ಮಾಡೋದು ಸೂಕ್ತ. 5ನೇ ಮನೆ ಅಧಿಪತಿ ನೀಚನಾಗಿ 9ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಮಕ್ಕಳ ವಿಷಯದಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಸ್ಕೂಲಿಂದ ಕಂಪ್ಲೇಂಟ್ ಬರ್ತಾ ಇದೆ, ಇನ್ನೇನೋ ವಿಚಾರದಲ್ಲಿ ಮಕ್ಕಳ ಬಗ್ಗೆ ಸ್ವಲ್ಪ ಟೆನ್ಷನ್ನು, ಬೇಸರ ಎಲ್ಲ ಇರುತ್ತೆ. ಹಾಗೆ ಮಕರ ರಾಶಿಯವರಿಗೆ ಗುರು ದೃಷ್ಟಿ ಇದ್ರೂ ಕೂಡ ಗುರು ಅಸ್ತಂಗತನಾಗಿರೋದ್ರಿಂದ, ಪಂಚಮಾಧಿಪತಿ ನೀಚನಾಗಿರೋದ್ರಿಂದ ಈ ವಾರದಲ್ಲಿ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭವಾದ ಸಮಯವಲ್ಲ. ಓದೋದ್ರ ಕಡೆ ಗಮನ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಆದಷ್ಟು ಓದಿನ ಕಡೆ ಗಮನ ಕೊಡಬೇಕು. ಇಲ್ಲ ಅಂದ್ರೆ ಓದಿದ್ದು ಬೇಗ ಮರ್ತು ಹೋಗೋದು, ಅಥವಾ ಏನೋ ಒಂದು ನಾಳೆ ಓದೋಣ ಅಂತ ಒಂದಿಷ್ಟು ಪೆಂಡಿಂಗ್ ಮಾಡ್ಕೊಂಡ್ಬಿಡೋದು, ಈ ತರದೆಲ್ಲ ಆಗುತ್ತೆ. ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರು ತುಂಬಾ ಜಾಸ್ತಿ ಗಮನ ಕೊಟ್ಟು ಓದ್ಬೇಕಾಗತ್ತೆ. ಯಾಕಂದ್ರೆ 6ನೇ ಮನೆಯಲ್ಲಿ ರವಿ, ಕುಜ ಇರೋದ್ರಿಂದ ತುಂಬಾ ಬೇಗ ಓದಿದ್ದು ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಇದೊಂದು ನೆನಪಲ್ಲಿಡಿ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ತುಂಬಾ ಹಣಕಾಸಿನ ಮುಗ್ಗಟ್ಟು ಅಂತ ಏನಿಲ್ಲ. ಆದ್ರೆ ದುಡ್ಡು ಬರುತ್ತೆ, ಹಾಗೆ ಖರ್ಚಾಗತ್ತೆ. 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕುಟುಂಬದಲ್ಲಿ ಸಡನ್ ಖರ್ಚುಗಳು, ರಾಹು ಅಂದ್ರೆ ಆಕಸ್ಮಿಕ ಖರ್ಚುಗಳು ಮನೆಯಲ್ಲಿ ಉಂಟಾಗ್ತಾ ಇರುತ್ತೆ. ಹಾಗಾಗಿ ದುಡ್ಡು ಬಂದಿದ್ದು ಬೇಗ ಖರ್ಚಾಗತ್ತೆ. ಆದರೆ ಹಣಕಾಸಿನ ಮುಗ್ಗಟ್ಟು ಅಂತ ಏನಿರೋದಿಲ್ಲ. ಯಾಕಂದ್ರೆ ನಿಮ್ಗೆ ಧನಾಧಿಪತಿನೂ ಶನಿನೇ ಆಗಿ ತೃತೀಯದಲ್ಲಿರೋದ್ರಿಂದ ಅವನು ಅಷ್ಟೊಂದು ಸಮಸ್ಯೆ ಕೊಡೋದಿಲ್ಲ. ಇನ್ನು ನೀವು ಮಾಡ್ಬೇಕಾಗಿರೋ ಪರಿಹಾರ ತಪ್ಪದೇ ಮಾಡ್ಬೇಕು. ಈ ವಾರದ ಶನಿವಾರ ಎಳ್ಳು ಮತ್ತು ಒಣ ಅವರೆಕಾಳು, ಈ 2 ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಹಾಗೆ ಪ್ರತಿದಿನ ಹನುಮಾನ್ ಚಾಲಿಸ ಮಂತ್ರ ಹಾಗೆ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತ ಶನಿ ಗ್ರಹ 2ನೇ ಮನೇಲೇನೋ ಇದ್ದಾನೆ. ಆದ್ರೆ ಶನಿ ವಕ್ರನಾಗಿದ್ದಾನೆ. ಕೊಡೋ ಫಲವನ್ನ ಸ್ಲೋ ಮಾಡ್ತಾನೆ. ಅಂದ್ರೆ 7.5 ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ವಾರದಲ್ಲಿ ಮನಸ್ಸಿಗೇನೋ ಒಂದ್ ಸ್ವಲ್ಪ ಸಮಾಧಾನ ಇರುತ್ತೆ. ಅಂದ್ರೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ತುಂಬಾ ಲಾಸ್ ಆ ತರದ್ದೆಲ್ಲ ಏನಿಲ್ಲ. 6ನೇ ಮನೆಯಲ್ಲಿ ಗುರು ಇರೋದ್ರಿಂದ ದುಡ್ಡು ಉಳಿತಾ ಇಲ್ಲ ಕುಂಭರಾಶಿಯವರಿಗೆ. ಆದ್ರೆ ಆದಾಯ ಕೂಡ ಬರ್ಬೇಕಾಗಿರೋ ಹಣ ಕೂಡ ತುಂಬಾ ಸ್ಲೋ ಆಗ್ತಾ ಇತ್ತು. ಬಟ್ ಈ ವಾರದಲ್ಲಿ ಒಂಚೂರು ಪರವಾಗಿಲ್ಲ. ಯಾಕಂದ್ರೆ 2ನೇ ಮನೆ ಅಧಿಪತಿ 6ನೇ ಮನೇಲಿ ಇರೋದು ಎಷ್ಟು ಅಶುಭ ಫಲನೋ, ಅವನು ತುಂಬಾ ಪ್ರಬಲನಾಗಿದ್ರೆ ಅಷ್ಟೇ ಅಶುಭ ಫಲ. ಆದ್ರೆ ಆ ಗುರು ಈ ವಾರದಲ್ಲಿ ಅಸ್ತನಾಗಿರ್ತಾನೆ. ಹಾಗಾಗಿ ಅವನು ಕೊಡುವಂತಹ ಅಶುಭ ಫಲ ಸ್ವಲ್ಪ ಕಮ್ಮಿ ಆಗುತ್ತೆ. ತುಂಬಾ ಫೈನಾನ್ಷಿಯಲಿ ಅನುಕೂಲ ಆಗತ್ತೆ ಅಂತ ಏನಿಲ್ಲ, ಖರ್ಚು ಸ್ವಲ್ಪ ಕಮ್ಮಿ ಆಗುತ್ತೆ, ಅಷ್ಟು ಬಿಟ್ರೆ ಇನ್ನೇನಿಲ್ಲ. 2ನೇ ಮನೆಯಲ್ಲಿ ಇರ್ತಕ್ಕಂತಹ ಶನಿ ಗ್ರಹದಿಂದ, ಶನಿ ವಕ್ರನಾಗಿರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಬಹಳ ನಿಧಾನಿಸಿ ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ತೀರಾ. ಇನ್ನು ಮತ್ತೊಂದು ವಿಚಾರ, ತೃತೀಯ ಭಾವಾಧಿಪತಿ ಪಂಚಮದಲ್ಲಿ ಸ್ಥಿತನಾಗಿರೋದು. ನಿಮ್ಮ ಆತ್ಮೀಯ ಮಿತ್ರರು ಸಡನ್ ಆಗಿ ಭೇಟಿ ಕೊಡ್ಬೋದು, ಅಥವಾ ನಿಮ್ಮ ಮನೆಗೆ ಬರಬಹುದು, ಅಥವಾ ನಿಮ್ಮನ್ನ ಮೀಟ್ ಮಾಡಬಹುದು, ಅಥವಾ ಕಾಲ್ ಮಾಡಬಹುದು. ಯಾವುದೋ ಒಂದು ರೀತಿಯಲ್ಲಿ ಮಿತ್ರರನ್ನ ಭೇಟಿ ಮಾಡುವಂಥದ್ದು ಈ ವಾರದಲ್ಲಿ ಆಗುತ್ತೆ. ಹತ್ತಿರದ ಪ್ರಯಾಣವನ್ನ ಮಾಡ್ತೀರಾ, ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಇನ್ನು ನಿಮ್ಗೆ ಬುಧ ಗ್ರಹ 6ನೇ ಮನೇಲಿದ್ದಾನೆ. ಅವ್ನು ನೋಡಿ ಅಷ್ಟಮಾಧಿಪತಿ. ಹಾಗೆ ಗುರು ಕೂಡ 6ನೇ ಮನೆಯಲ್ಲಿ, ರವಿ ಕೂಡ ಮಾರಕಾಧಿಪತಿ, ಅಷ್ಟಮಾಧಿಪತಿ, ಇವರೆಲ್ಲ ಒಟ್ಟಿಗೆ 6ನೇ ಮನೇಲಿ ಇರೋದ್ರಿಂದ ಆರೋಗ್ಯದ ಕಡೆಗೆ ಜಾಸ್ತಿ ಗಮನ ಕೊಡಿ. ಈಗಾಗ್ಲೇ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ಯಾರು ಮುಖ್ಯವಾಗಿ ತುಂಬಾ ಬೆನ್ನು ನೋವಿನ ಸಮಸ್ಯೆ ಇರೋರಿಗೆ ಇನ್ನೂ ಜಾಸ್ತಿ ಆಗ್ಬೋದು. ಸ್ಪೈನಲ್ ಪ್ರಾಬ್ಲಮ್ ಈ ತರದ್ದೆಲ್ಲ ಇರುತ್ತಲ್ಲ ಅದು.
ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇರೋರು ತುಂಬಾ ಹುಷಾರಾಗಿರಿ. ಹೃದಯಾಘಾತದ ಸಮಸ್ಯೆ ಇದ್ದಂಥವ್ರು ಮೆಡಿಸಿನ್ ತಗೋತೀರಾ ಅಂದ್ರೆ ನೀವು ಸ್ವಲ್ಪ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸಿ. ಏನಾದ್ರೂ ಸ್ವಲ್ಪ ಸಿಂಟಮ್ಸ್ ಬಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ಕೇರ್ಲೆಸ್ ಮಾಡಬೇಡಿ. ಅಂದ್ರೆ ಮತ್ತೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಕೇರ್ಲೆಸ್ ಮಾಡಬೇಡಿ. ಏನ್ ಬೇಕಾದ್ರೂ ಸಾಧ್ಯತೆಗಳಿರುತ್ತೆ. ಹಾಗೆ ಬಿ ಪಿ ಇರೋರು ತುಂಬಾ ಹುಷಾರಾಗಿರ್ಬೇಕು. ಬಿ ಪಿ ವೇರಿಯೇಷನ್ ಆಗತ್ತೆ. ಲೋ ಬಿ ಪಿ ಇರೋರು, ಹೈ ಬಿ ಪಿ ಇರೋರು ಹುಷಾರಾಗಿರಿ. ಹಾಗೆ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕಣ್ಣಿನ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದು. ಚಂದ್ರನ ರಾಶಿಯಲ್ಲಿ ಗುರು ಗ್ರಹ ಕುತ್ಕೊಂಡಿದ್ದಾನೆ, ಅವನೇ ಮಾರಕಾಧಿಪತಿ ಆಗಿರೋದ್ರಿಂದ ಕಣ್ಣಿನ ದೋಷಗಳು ಉಂಟಾಗಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಿ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಸಾಧಾರಣ ಫಲ, ತುಂಬಾ ಸಾಧಾರಣ. ಬೇರೆಯವ್ರ ಕೈ ಕೆಳಗೆ, ಅದು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಪರವಾಗಿಲ್ಲ. ತುಂಬಾ ಸಮಸ್ಯೆ ಅಂತಾನು ಏನಿಲ್ಲ, ಶುಭ ಅಂತಾನು ಏನಿಲ್ಲ, ಪರವಾಗಿಲ್ಲ. ಚತುರ್ಥಾಧಿಪತಿ ಶುಕ್ರ ಗ್ರಹ ಅಷ್ಟಮದಲ್ಲಿ ನೀಚನಾಗಿ ಸ್ಥಿತನಾಗಿರೋದ್ರಿಂದ ಆಸ್ತಿ ಮನೆ ಭೂಮಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳಿತ್ತು ಅಂದ್ರೆ ಆ ವ್ಯಾಜ್ಯಗಳು ಹಾಗೇ ಮುಂದುವರಿತಾ ಹೋಗುತ್ತೆ. ಸ್ವಲ್ಪ ಶತ್ರು ಬಾಧೆ ಕೂಡ ಜಾಸ್ತಿ ಆಗತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಯಾವುದೇ ಒಂದು ವೀಕ್ನೆಸ್ ನ ಹೊರಗಡೆ ಬಿಟ್ಕೊಡ್ಬೇಡಿ. ಯಾವುದೇ ವಿಚಾರಗಳನ್ನ ಹೇಳ್ಕೋಬೇಡಿ. ಕೆಲವರು ದುಃಖ ಬೇಸರ ಏನಿದ್ರು ಹೇಳ್ಕೊಂಡ್ಬಿಡ್ತಾರೆ. ಕೆಲವರಿಗೆ ಅದು ನಿಮ್ಮ ವೀಕ್ನೆಸ್ ಆಗಿರುತ್ತೆ, ಅದನ್ನ ಅವರು ತಗೊಳ್ತಾರೆ. ನಿಮ್ಮನ್ನ ಯಾವ ತರ ನಿಮ್ಮ ವೀಕ್ನೆಸ್ ನ ನಾವು ಇಟ್ಕೊಂಡು ಆಟಾಡಿಸ್ಬೋದು ಅಂತ ಹೇಳಿ. ಹಾಗಾಗಿ ಯಾರ ಹತ್ರ ಆದ್ರೂ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಪರಿಹಾರ ಆಗತ್ತೆ ಅಂದ್ರೆ ಹೇಳ್ಕೊಳ್ಳೋದು ಓಕೆ, ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಚತುರ್ಥಾಧಿಪತಿ ಅಷ್ಟಮದಲ್ಲಿ ನೀಚನಾಗಿರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ. ಸಡನ್ ಆಗಿ ನಿಮ್ಮ ತಾಯಿಗೆ ಅನಾರೋಗ್ಯ ಸಮಸ್ಯೆ ಬರ್ಬೋದು. ತಾಯಿಯ ವಿಷಯದಲ್ಲಿ ಏನೋ ಒಂದು ದುಃಖ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ವಯಸ್ಸಾಗಿರೋರು ಇದ್ದಾರೆ, ನಿಮ್ಮ ಮನೆಯಲ್ಲಿ ತಾಯಿ ಇದ್ದಾರೆ, ತಾಯಿ ಸಮಾನವಾದವರು ಚಿಕ್ಕಮ್ಮ ದೊಡ್ಡಮ್ಮ ಈ ಕಡೆ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರ ಬಗ್ಗೆ ಸ್ವಲ್ಪ ಜಾಗೃತಿ ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಸಾಧಾರಣ ಫಲ, ಏನು ಅಂತ ಏನು ಶುಭ ಇಲ್ಲ, ಪರವಾಗಿಲ್ಲ. ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳೇಬೇಕು. 7.5 ಪರಿಹಾರ ಆಗ್ಬೇಕು. ಶನಿವಾರ ಎಳ್ಳು ಮತ್ತು ಒಣ ಅವರೆಕಾಳು ಮತ್ತು ಹೆಸರು ಕಾಳು, ಈ 3 ಧಾನ್ಯಗಳನ್ನು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ವಿಷ್ಣು ಸಹಸ್ರನಾಮ, ಹಾಗೆ ಲಕ್ಷ್ಮಿ ಅಷ್ಟೋತ್ತರ, ಹಾಗೆ ಹನುಮಾನ್ ಚಾಲಿಸ, ಈ 3 ಮಂತ್ರಗಳನ್ನ, ಈ 3 ಶ್ಲೋಕಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ನಿಮ್ಗೆ ಬೆಳಗ್ಗೆ ಟೈಮ್ ಇದ್ರೆ ಬೆಳಗ್ಗೆ ಹೇಳ್ಕೊಳ್ಳಿ, ಇಲ್ಲ ಸಂಜೆ ಟೈಮ್ ಇದ್ರೆ ಸಂಜೆ ಹೇಳ್ಕೊಳ್ಳಿ. ಬಟ್ ಡೈಲಿ ಒಂದ್ಸಲ ಈ ಶ್ಲೋಕಗಳನ್ನ ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಕೆಲವು ವಿಚಾರದ ಬಗ್ಗೆ ಕ್ಲಾರಿಟಿ ಸಿಕ್ಕತ್ತೆ. ಯಾಕಂದ್ರೆ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀರಾ ಕುಂಭರಾಶಿಯವರು. ನಿಮ್ ರಾಶಿಯಲ್ಲೇ ರಾಹು ಬೇರೆ ಇದೆಲ್ಲ, ಅವನು ಇನ್ನೂ ಕನ್ಫ್ಯೂಸ್ ಮಾಡ್ಬಿಡ್ತಾನೆ. ಹಾಗಾಗಿ ಈ ಶ್ಲೋಕಗಳನ್ನ ಪ್ರತಿದಿನ ಹೇಳ್ಕೊಳ್ಳಿ. ನಿಮ್ಗೆ ಪ್ರತಿಯೊಂದು ವಿಚಾರದಲ್ಲೂ ಕ್ಲಾರಿಟಿ ಸಿಕ್ಕತ್ತೆ. ಮತ್ತೆ ಹೆಲ್ತ್ ಕೂಡ ನಿಮ್ಗೆ ತೊಂದರೆಗಳು ದೊಡ್ಡ ಮಟ್ಟದಲ್ಲಿ ಆಗೋದನ್ನ ತಪ್ಪಿಸ್ಬೋದು, ಹೆಲ್ತ್ ಪ್ರಾಬ್ಲಮ್ ಆಗೋದನ್ನ ತಪ್ಪಿಸ್ಬೋದು. ಪರಿಹಾರ ಮಾಡ್ಕೊಳ್ಳಿ. ಮೀನರಾಶಿ. ಮೀನರಾಶಿಯವರಿಗೆ ರಾಶ್ಯಾಧಿಪತಿ ಗುರುಗ್ರಹ ಪಂಚಮಕ್ಕೆ ಬಂದ್ಮೇಲೆ ಹೊಸ ಹೊಸ ವಿಚಾರಗಳನ್ನ ಕಲಿತಾ ಇದ್ದೀರಾ ಕೆಲವರು ಮೀನರಾಶಿಯವರು. ಹಾಗೆ ಒಂದಷ್ಟು ಏನೋ ಒಳ್ಳೇದಾಗತ್ತೆ ಅನ್ನೋ ಭರವಸೆಯಲ್ಲಿ ಇದ್ರಿ, ಯಾಕಂದ್ರೆ ಉಚ್ಚ ಕ್ಷೇತ್ರಕ್ಕೆ ಗುರು ಬಂದಿದ್ರಿಂದ. ಆದ್ರೆ ಗುರು ಅಸ್ತನಾಗಿದ್ದಾನೆ. ಇನ್ನೇನು ಕೆಲವು ಕೆಲಸಗಳು ಸಕ್ಸಸ್ ಆಗ್ಬೇಕಾಗಿತ್ತು. ದೊಡ್ಡ ಮಟ್ಟದ ಕೆಲಸ ಅದು. ಅದಕ್ಕಾಗಿ ಬಹಳ ದಿನಗಳಿಂದ ನೀವು ಕಷ್ಟಪಟ್ಟಿದ್ದೀರಾ ಅನ್ಕೊಳ್ಳಿ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಆ ಕೆಲಸ ಆಗ್ಲಿಲ್ಲ ಅನ್ನೋ ತರ ಆಗುತ್ತೆ. ಹಾಗಿದ್ರೆ ಆ ಕೆಲಸ ಆಗೋದೇ ಇಲ್ವಾ? ಹಂಗಲ್ಲ. ಸದ್ಯಕ್ಕೆ ಈ ವಾರದಲ್ಲಿ ಅದು ಆಗಲ್ಲ, ಆ ತರ ಇರುತ್ತೆ. ಯಾಕಂದ್ರೆ ಗುರು ನಿಮ್ಗೆ ದಶಮಾಧಿಪತಿ, ತುಂಬಾ ಪ್ರಮುಖವಾದಂತಹ ಒಂದು ಕೆಲಸ. ಯಾಕಂದ್ರೆ ದಶಮವನ್ನ ಜಯಸ್ಥಾನ ಅಂತ ಹೇಳ್ತಾರೆ. ಇದೊಂದು. ಹಾಗೆ ಕೆಲವೊಂದನ್ನ ಹೊಸ ಹೊಸ ವಿಚಾರಗಳನ್ನ ಕಲ್ತ್ಕೊಳ್ತಾ ಇದ್ರಿ ಕೆಲವರು, ಕೆಲವು ಕೋರ್ಸ್ಗಳನ್ನ ಮಾಡ್ತಾ ಇದ್ರಿ. ಆ ತರದ್ದು ಏನಾದ್ರೂ ಮಾಡ್ತಾ ಇರುವಂತವ್ರು ಈ ವಾರದಲ್ಲಿ ಸಡನ್ ಆಗಿ ಅದಕ್ಕೆ ಬ್ರೇಕ್ ಹಾಕುವಂತ ಸಾಧ್ಯತೆಗಳಿದೆ. ಸಡನ್ ಆಗಿ ನನಗ್ ಸಾಕು ಅಂತ ಅನ್ಸ್ಬೋದು, ಇಲ್ಲ ಸದ್ಯಕ್ಕೆ ಇವಾಗ ಕಂಟಿನ್ಯೂ ಮಾಡಕ್ಕಾಗಲ್ಲ ಅಂತ ಅನ್ಸ್ಬೋದು. ಯಾವುದೋ ರೀತಿಯಲ್ಲಿ ನೀವು ಕಲಿತಾ ಇರುವಂತದ್ದನ್ನ ಅರ್ಧಕ್ಕೆ ನಿಲ್ಲಿಸುವಂತಾಗುತ್ತೆ ಗುರು ಅಸ್ತನಾಗಿರೋದ್ರಿಂದ. ಬಟ್ ನಿಲ್ಲಿಸ್ಬೇಡಿ, ಗುರುವಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಪರವಾಗಿಲ್ಲ, ಚೆನ್ನಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ. ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನ ನಡೆಸೋರಿಗೆ ಇನ್ನೂ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ನಿಮ್ಗೇನು ತೊಂದರೆ ಇಲ್ಲ ಈ ವಾರದಲ್ಲಿ, ಯಾಕಂದ್ರೆ ಚತುರ್ಥದಲ್ಲಿ ಧನಾಧಿಪತಿ ಕುತ್ಕೊಂಡಿದ್ದಾನೆ. ಇನ್ನು ಆಸ್ತಿ ಮನೆ ಭೂಮಿ ವಾಹನ ಇವುಗಳ ವಿಚಾರದಲ್ಲಿ ನೀವೇನೇ ಡಿಸಿಷನ್ ತಗೊಳ್ಳೋದಕ್ಕೂ ಕರೆಕ್ಟ್ ಆಗಿರೋ ಟೈಮ್. ನೀವು ಪ್ರಾಪರ್ಟಿನ ಸೇಲ್ ಮಾಡ್ಬೇಕು ಅಂದ್ರೂ ಒಳ್ಳೆ ಟೈಮು.
ಅಥವಾ ಪ್ರಾಪರ್ಟಿ ಖರೀದಿ ಮಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ ಒಳ್ಳೆ ಟೈಮ್ ಆಗಿದೆ ಈ ವಾರದಲ್ಲಿ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಏನೂ ತೊಂದರೆ ಇಲ್ಲ, ಕೆಲಸದಲ್ಲಿ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮದಲ್ಲಿ ಗುರುಗ್ರಹ ಹಸ್ತನಾಗಿದ್ರು ಕೂಡ ಬುಧ ಮತ್ತು ರವಿ ಒಟ್ಟಿಗೆ ಇರೋದ್ರಿಂದ ಇದು ಬುಧಾದಿತ್ಯ ಯೋಗವಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಬಹಳ ಹುಷಾರಾಗಿರ್ಬೇಕಾಗಿರೋದು ಯಾವ ವಿಚಾರದಲ್ಲಿ? ನಿಮ್ಮ ಆರೋಗ್ಯದ ವಿಚಾರದಲ್ಲಿ. ಯಾಕೆಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಹಸ್ತನಾಗಿದ್ದಾನೆ, ಜೊತೆಗೆ ರೋಗಾಧಿಪತಿ ಆದಂತಹ ರವಿಯ ಜೊತೆಯಲ್ಲಿ ಕುತ್ಕೊಂಡಿದ್ದಾನೆ. ಬ್ಯಾಕ್ ಪೇನ್ ಇರೋರ್ಗೆ ಅದು ಇನ್ ಸ್ವಲ್ಪ ಜಾಸ್ತಿ ಆಗ್ಬಹುದು. BP ಇದೆ ಅಂದ್ರೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ನೀಚನಾಗಿ ಸಪ್ತಮದಲ್ಲಿ ಸ್ಥಿತನಾಗಿದ್ದಾನೆ. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿಯೂ ಕೂಡ ತೊಂದರೆ ಆಗಬಹುದು. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ಗೂ ಕೂಡ ಏನೋ ಸಮಸ್ಯೆಗಳಾಗಬಹುದು. ಅವರಿಂದ ನಿಮಗ್ ತೊಂದರೆ ಆಗುತ್ತೆ ಅಂತಲ್ಲ, ಅವ್ರಿಗೇನೋ ಸಮಸ್ಯೆಗಳಾಗಬಹುದು. ಹಾಗೆ ಕೆಲವು ಮಿತ್ರರಿಂದ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಮತ್ತೆ ಮಿತ್ರರ ನಿಮ್ಮ ಸುತ್ತಮುತ್ತ ಇರೋರ್ಗೆ ಯಾರಿಗಾದ್ರೂ ಸ್ವಲ್ಪ ಸಮಸ್ಯೆಗಳಾಗಿ ನೀವೇನಾದ್ರೂ ಸಹಾಯ ಮಾಡುವಂತಹ ಸಂದರ್ಭಗಳು ಬರಬಹುದು. ಹಾಗೆ ಶುಕ್ರ ಗ್ರಹ ಅಷ್ಟಮಾಧಿಪತಿಯಾಗಿ 7ನೇ ಮನೇಲಿ ಕೂತಿರೋದ್ರಿಂದ ಸ್ವಲ್ಪ ಭಯ ಕೂಡ ಆಗ್ತಾ ಇರತ್ತೆ ಭವಿಷ್ಯದ ಬಗ್ಗೆ. ಅಂದ್ರೆ ಏನಾಗ್ಬಿಡುತ್ತೋ ಏನೋ, ಈ ತರ ಎಲ್ಲ ಸ್ವಲ್ಪ ಆತಂಕ ಆಗ್ತಾ ಇರುತ್ತೆ. ತುಂಬಾ ಯೋಚನೆ ಮಾಡ್ತಿರ್ತೀರ. ಅಷ್ಟೊಂದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಗುರು ಈ ವರ್ಷ ಅಂತೂ ಶುಭ ಫಲನೇ ಕೊಡ್ತಾನೆ. ಎಲ್ಲೋ ಕೆಲವು ಸಂದರ್ಭಗಳಲ್ಲಿ ಅಸ್ತನಾದಾಗ ವಕ್ರನಾದಾಗ ಸ್ವಲ್ಪ ಶುಭ ಫಲ ಕಮ್ಮಿ ಆಗುತ್ತೆ. ಬಟ್ ನಿಮ್ಗೆ ಮಂಗಳ ಅಂತೂ ತುಂಬಾನೇ ಶುಭ ಫಲ ಕೊಡ್ತಾ ಇದ್ದಾನೆ. ಅದರಲ್ಲೂ ಈ ವ್ಯಾಜ್ಯಗಳೇನಾದ್ರೂ ಇತ್ತು ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ತುಂಬಾ ಒಳ್ಳೆ ಟೈಮ್ ಆಗಿದೆ ನಿಮ್ಗೆ. ಹಾಗೆ ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಕೆಲವು ಅವಕಾಶಗಳು ಸಿಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಇನ್ನು ಮೀನರಾಶಿಯವರು ಮಾಡ್ಲೇಬೇಕಾಗಿರುವಂತಹ ಪರಿಹಾರ ಏನಪ್ಪಾ ಅಂತಂದ್ರೆ, ಪ್ರತಿದಿನ ಗುರುಪಾದುಕ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಈ ವಾರದ ಗುರುವಾರ ಕಡಲೆಬೇಳೆ ದಾನ ಕೊಡಿ, ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗುತ್ತೆ. ಇದು 2 ಪರಿಹಾರವನ್ನ ನೀವು ಮಾಡ್ಕೋಬೇಕು. ಇದು ಏನಕ್ಕೆ ಅಂದ್ರೆ ನಿಮ್ಮ ಒಂದು ಆರೋಗ್ಯ ಜೊತೆಗೆ ಮಾನಸಿಕ ನೆಮ್ಮದಿಗೋಸ್ಕರ. ಬೇರೆ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೆ ಇರೋದ್ರಿಂದ ಈ ವಾರ ನಿಮ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮ್ಮ ರಾಷ್ಟ್ರಾಧಿಪತಿಗೆ ಪರಿಹಾರವನ್ನ ನಾನು ಏನ್ ಹೇಳಿದ್ದೀನಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.